ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಒಂದಷ್ಟು ಶತ್ರು ಬಾಧೆಗಳು ಜಾಸ್ತಿ ಇರತಕ್ಕಂಥದ್ದಿದೆ. ಅದೆಲ್ಲವನ್ನೂ ಕೂಡ ದೂರ ಮಾಡ್ಕೊಳ್ಬೇಕು. ಮತ್ತು ಈ ಒಂದು ತಂತ್ರಸಾರ ಅನ್ನೋದಕ್ಕಿಂತ ಇದು ದತ್ತ ತಂತ್ರ ರಹಸ್ಯ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ತಂತ್ರಸಾರದಿಂದ ಸಿಗ್ತಕ್ಕಂಥ ಆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ವಸ್ತು, ಆ ವಸ್ತುವಿನಿಂದ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮತ್ತು ನಾವು ಸಾಮಾಜಿಕವಾಗಿ ನಾವು ಪ್ರತಿನಿತ್ಯ ನಡೆಸ್ತಕ್ಕಂಥ ಜೀವನದಲ್ಲೂ ಕೂಡ ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಇವತ್ತಿನ ದಿವಸ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ತಂತ್ರಸಾರ ಮಾಡೋದು ಕೂಡ ಬಹಳ ಕಷ್ಟಕರ. ಯಾಕೆಂದರೆ ಕಳೆದ ತಂತ್ರಸಾರವು ಅಷ್ಟೇ ದೃಷ್ಟಿ ದೋಷ ಪರಿಹಾರಕ್ಕಾಗಿ ಮತ್ತು ಶತ್ರುಗಳ ಬಾಧೆ ಇರತಕ್ಕಂಥದ್ದಾಗಲಿ, ಇಲ್ಲಾಂದರೆ ತಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಸುಮಾರು ಜನ ಕಣ್ಣು ಹಾಕಿ, ಇಲ್ಲಾಂದರೆ ತಾವು ಬೆಳವಣಿಗೆ ಮೇಲೆ ಕಣ್ಣು ಹಾಕಿ, ಇಲ್ಲಾಂದರೆ ಬೇರೆ ಏನೋ ಪರಿಸ್ಥಿತಿಗಳಿಂದ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಂತಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಒಂದು ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಿತ್ತು. ಅದೇ ರೀತಿ ಈ ಭಾನುವಾರನೂ ಕೂಡ ಇವತ್ತಿನ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ. ಈ ಒಂದು ತಂತ್ರಸಾರ ಒಂದು ರೀತಿ ಹೇಳಬೇಕು ಅಂದರೆ ಈ ಒಂದು ವಶೀಕರಣ ಎಂಬತಕ್ಕಂಥದ್ದು ಹೇಗೋ ಆ ರೀತಿಯೇ ಈ ಒಂದು ತಂತ್ರಸಾರವನ್ನು ನಾವು ಮಾಡ್ತಾ ಇರತಕ್ಕಂಥದ್ದು. ವಶೀಕರಣ ಅಂದ ಮಾತ್ರಕ್ಕೆ ಒಂದು ಸೆಕೆಂಡ್ ನಿಮ್ಮೆಲ್ಲರ ಕಿವಿಯನ್ನು ಕೂಡ ನೆಟ್ಟಗಾಗ್ತಕ್ಕಂಥದ್ದು ಇರುತ್ತೆ. ಬೇರೆ ಬೇರೆ ಆಲೋಚನೆಗಳನ್ನು ಮಾಡ್ಲಿಕ್ಕೆ ತಾವೆಲ್ಲರೂ ಕೂಡ ಪ್ರಾರಂಭ ಮಾಡ್ತೀರಿ. ಯಾರೂ ಕೂಡ ಅಂಥ ಆಲೋಚನೆಗಳನ್ನು ಮಾಡಬೇಡಿ. ಇದು ಸಂಪೂರ್ಣವಾಗಿ ದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಗುರುಗಳ ಮಾರ್ಗದರ್ಶನದಿಂದ ಮಾಡ್ತಾ ಇರತಕ್ಕಂಥ ತಂತ್ರಸಾರವೇ ಹೊರತಾಗಿ ಮಾಟ ಮಂತ್ರ ಇಲ್ಲ ಬೇರೆ ರೀತಿ ಇರ್ತಕ್ಕಂಥ ವಶೀಕರಣಗಳು ಅದು ಯಾವುದನ್ನು ಕೂಡ ಇಲ್ಲಿ ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಆ ಒಂದು ಕೆಲಸಗಳನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಕ್ಕಂಥದ್ದಲ್ಲ. ಈಗ ನಾನು ತಿಳಿಸ್ತಾ ಇರೋದೇನಪ್ಪ ಅಂದರೆ ವಶೀಕರಣ ಎಂಬತಕ್ಕಂಥ ಪದನ ಇಲ್ಲಿ ಯಾಕೆ ಉಪಯೋಗಿಸ್ಕೊಂಡೆ ಅಂದರೆ, ಈಗ ನೋಡಿ ಸಾಮಾನ್ಯವಾಗಿ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ, ಸಾಕಷ್ಟು ಜನರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಸಾಕಷ್ಟು ಜನ ಇರ್ತಕ್ಕಂಥ ಪರಿಸ್ಥಿತಿಗಳೇನಪ್ಪ ಅಂದರೆ ತಾವು ಎಲ್ಲವನ್ನೂ ಕೂಡ ನೈಜವಾಗಿರ್ತೀರಿ, ತಾವೆಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಹೋರಾಡ್ತಾ ಇರ್ತೀರಿ. ಆ ಒಂದು ಸಮಯದಲ್ಲಿ ವಿನಾಕಾರಣ ಅವಶ್ಯಕತೆ ಇಲ್ಲದೇನೆ ಒಂದಷ್ಟು ಜನ ಕಿಡಿಗೇಡಿಗಳು ಬಂದು ಆ ಒಂದು ಕೆಲಸವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಬೀಳ್ತಾ ಇರ್ತಾರೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಈ ಒಂದು ಮಾತನ್ನು ಹೇಳಲಿಕ್ಕೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವಾಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಏನೋ ಒಂಥರ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ ಎಂಬತಕ್ಕಂಥದ್ದು ಸಾಕಷ್ಟು ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಏನಪ್ಪ ಅಂದರೆ, ಇವಾಗ ನಾನೊಂದು ಕೆಲಸ ಮಾಡಿಕೊಡ್ಬೇಕು ಅಂದರೆ ನನಗಿಷ್ಟು ದುಡ್ಡು ಕೊಡಿ, ಲಂಚವನ್ನು ಕೊಡಿ ಎಂಬತಕ್ಕಂಥದ್ದು ಸಾಕಷ್ಟು ಜನ ಮಾಡ್ತಾರೆ. ಇನ್ನೊಂದಷ್ಟು ಜನ ಆ ಒಂದು ಕೆಲಸದ ಮೇಲೆ ಇರ್ತಕ್ಕಂಥ ಆಸೆಗೋ ಇಲ್ಲ ಅಂದರೆ ನೋಡಿ ಈ ಒಂದು ಕೆಲವೊಂದಷ್ಟು ವಿಚಾರಗಳು ಈ ಜಾಗ ಭೂಮಿಯ ವಿಚಾರವಾಗಿ ಲೇವಾದೇವಿ ಮಾಡಬೇಕಾದ್ರೆ, ಭೂಮಿಯನ್ನು ವ್ಯಾಪಾರ ಮಾಡಬೇಕಾದ್ರೆ, ಇಲ್ಲಾಂದರೆ ಭೂಮಿಯನ್ನು ತಾವು ತೆಗೆದುಕೊಂಡಾದ ಮೇಲೆ ಒಂದಷ್ಟು ಕಾಗದ ಪತ್ರಕ್ಕೆ ಸಹಿ ಹಾಕ್ತಕ್ಕಂಥ ವಿಚಾರವಾಗಲಿ, ಇಂತಹ ಸಮಸ್ಯೆಗಳಿಂದ ಸಾಕಷ್ಟು ಜನ ಸಾಕಷ್ಟು ನರಳ್ತಾ ಇರ್ತೀರಿ ತಾವೆಲ್ಲರೂ ಕೂಡ. ಅಂತಹ ಸಮಯ ಬಂದಾಗ ಈಗ ತಾವು ತಯಾರಿಸ್ಕೊಳ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಬಹಳ ಉಪಯೋಗಕಾರಿ. ಈ ಒಂದು ವಸ್ತುವಿನಿಂದ ತಾವು ನೈಜವಾಗಿ ನಿಮ್ಮ ಕಡೆ ಯಾವುದೇ ತಪ್ಪಿಲ್ಲ ಅಂದ್ರೂ ಕೂಡ, ತಾವೆಲ್ಲವನ್ನೂ ಕೂಡ ಸರಿಯಾಗಿ ಮಾಡ್ತಾ ಇದ್ರೂ ಕೂಡ ಒಂದಷ್ಟು ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಇನ್ನೇನೋ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಆ ಒಂದು ಕೆಲಸವನ್ನು ನಿಲ್ಲಿಸ್ತಾ ಇರ್ತಾರೆ. ಈ ಒಂದು ಸಮಯದಲ್ಲಿ ಮಾತ್ರನೇ ಈ ಒಂದು ವಸ್ತು ಕೆಲಸ ಮಾಡ್ತಕ್ಕಂಥದ್ದಿರುತ್ತೆ. ಯಾಕೆ ಅಂದರೆ ವಶೀಕರಣ ಎಂಬತಕ್ಕಂಥ ಮಾತನ್ನು ನಾನು ಹೇಳಿದ್ದಾದ ತಕ್ಷಣ ಒಂದಷ್ಟು ಜನ ಏನು ಮಾಡ್ತೀರಿ, ಯಾಕೆ ಅಂದರೆ ಎಲ್ಲವನ್ನೂ ಕೂಡ ಮಾತಾಡಬೇಕಾಗತ್ತೆ. ತಾವು ಆ ಒಂದು ಯೋಚನೆ ಮಾಡ್ತಾ ಇರೋರಿಗೆ ಈಗಲೇ ಹೇಳ್ಬಿಡ್ತೀನಿ, ಇದು ಅದು ಯಾವುದಕ್ಕೂ ಕೂಡ ಕೆಲಸ ಮಾಡ್ತಕ್ಕಂಥದ್ದಲ್ಲ, ಅದು ಯಾವುದಕ್ಕೂ ಕೂಡ ಉಪಯೋಗನೂ ಆಗ್ತಕ್ಕಂಥದ್ದಲ್ಲ, ಹೊರತಃ ನಿಮ್ಮ ಸಮಯವನ್ನು ಕೂಡ ವೇಸ್ಟ್ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ನಾನು ಇದನ್ನು ಓಪನ್ನಾಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂದರೆ ವಶೀಕರಣ ಅಂದಿದ ತಕ್ಷಣ ಎಲ್ಲರೂ ತಲೆ ಕೆಡಿಸ್ಕೊಂಡು ಮಾಡಿಬಿಟ್ಟು ಬೇರೆ ಬೇರೆ ಇನ್ನೇನೋ ವಶೀಕರಣಗಳನ್ನು ಮಾಡ್ಕೊಳ್ಳೋದು, ಇಲ್ಲಾಂದರೆ ಈ ಸಾಧಾರಣವಾಗಿ ಹೇಳಬೇಕು ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ
ಒಂದಷ್ಟು ಕಿಡಿಗೇಡಿಗಳು ಈ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡ್ತಕ್ಕಂಥದ್ದಾಗಲಿ, ಹೆಣ್ಣು ಮಕ್ಕಳಿಗೆ ಇನ್ನೇನೋ ಸಮಸ್ಯೆಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಆ ಒಂದು ವಿಚಾರಕ್ಕೆ ಬಂದಾಗ ಈ ಒಂದು ವಸ್ತುವನ್ನು ಇಟ್ಕೊಂಡು ಅವರನ್ನು ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಾಂದರೆ ಬೇರೆದನ್ನೇನೋ ವಶೀಕರಣ ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ಆಲೋಚನೆಯನ್ನು ಮಾಡಿರ್ತೀರ, ಈಗಾಗಲೇ ಶುರು ಮಾಡಿಬಿಟ್ಟಿರ್ತೀರ. ಇದು ಯಾವುದಕ್ಕೂ ಕೂಡ ಫಲಕಾರಿ ಆಗೋದಿಲ್ಲ. ಈ ಒಂದು ವಸ್ತು ನೈಜವಾಗಿ ನಿಜವಾಗಿ ಶ್ರದ್ಧಾಭಕ್ತಿಯಿಂದ ನಿಮ್ಮ ಜೀವನಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳಿಂದ, ನೀವು ನೈಜವಾಗಿದ್ದು ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಅದಕ್ಕಿನ್ನೇನೋ ಕೊಕ್ಕಿ ಹಾಕ್ತಾ ಇದ್ದಾರೆ ಎಂಬತಕ್ಕಂಥ ಸಮಯದಲ್ಲಿ ಮಾತ್ರನೇ ಈ ಒಂದು ವಸ್ತು ಕೆಲಸ ಮಾಡತಕ್ಕಂಥದ್ದು. ಆಗ ನಿಜಕ್ಕೂ ಕೆಲಸ ಮಾಡುತ್ತೆ. ತಾವೆಲ್ಲರೂ ಕೂಡ ಅಚ್ಚರಿ ಅಂತಲೇ ಹೇಳಬಹುದು. ಯಾಕೆಂದರೆ ಈ ಒಂದು ತಂತ್ರಸಾರವನ್ನು ಮಾಡಿದ್ದಾದ ನಂತರ ಆ ವಸ್ತುವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ಆದಮೇಲೆ ಆಗ್ತಕ್ಕಂಥ ಬದಲಾವಣೆಗಳೇ ಸಾಕಷ್ಟು. ಅದನ್ನು ತಾವೆಲ್ಲರೂ ಕೂಡ ಅನುಭವಿಸಬೇಕು. ನೋಡಿ, ನಾನು ತಂತ್ರಸಾರವನ್ನು ತಿಳಿಸ್ಕೊಡ್ತಾನೆ ಇರ್ತೀರಿ, ತಾವು ತಂತ್ರಸಾರವನ್ನು ನೋಡ್ತೀರಿ, ಒಂದಷ್ಟು ಜನ ಮಾಡ್ತೀರಿ, ಒಂದಷ್ಟು ಜನ ಸುಮ್ಮನೆ ಆತ ಗುರುಗಳೇನೋ ಹೇಳಿದ್ದಾರೆ, ಮನೇಲಿ ಮಾಡು ಅಂದಿದ್ದಾರೆ, ನಾನು ಮಾಡಿದೆ ಎಂಬತಕ್ಕಂಥ ಮನಸ್ಥಿತಿಯಲ್ಲೂ ಕೂಡ ಮಾಡ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ನಾನು ಹೇಳ್ತಾ ಇದ್ದೇನೆ, ಇವತ್ತಿನವರೆಗೂ ಕೂಡ ನನಗೆ ಯಾರೂ ಫೋನ್ ಮಾಡಿ ನೀವು ಮಾಡಿಕೊಟ್ಟಿರ್ತಕ್ಕಂಥ ತಂತ್ರಸಾರದಲ್ಲಿ ನಮ್ಗೆ ಯಾವುದೇ ರೀತಿ ಒಳಿತು ಸಿದ್ಧಿ ಆಗಿಲ್ಲ ಎಂಬತಕ್ಕಂಥ ಮಾತನ್ನು ಹೇಳಿಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆಲ್ಲಾದರೂ ಒಳಿತು ಸಿದ್ಧಿ ಆಗಿಲ್ಲ ಎಂಬತಕ್ಕಂಥ ಮನಸ್ಥಿತಿ ಬಂದರೆ ಅದರಲ್ಲಿ ನೋಡಿ, ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧಾಭಕ್ತಿ ಇರಬೇಕು, ಮಾಡ್ತಕ್ಕಂಥ ಕೆಲಸದಲ್ಲಿ ಆಸಕ್ತಿ ಇರಬೇಕು. ಇಲ್ಲ, ಇದು ನನ್ನ ಜೀವನಕ್ಕೆ ಏನೋ ಒಳಿತಾಗತ್ತೆ, ಇದರಿಂದ ನಾನು ನಿಜಕ್ಕೂ ಏನೋ ಒಂದು ಸಹಾಯವನ್ನು ತಗೊಳ್ತೀನಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ಅದರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟು ತಾವು ತಂತ್ರಸಾರವನ್ನು ಮಾಡಿದ್ದೇ ಆದರೆ ಯಾಕೆ ಫಲಕಾರಿಯಾಗೋದಿಲ್ಲ ಅಂತ ನಾನು ನೋಡ್ತೀನಿ. ಇದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ, 100% ಫಲಕಾರಿ ಆಗ್ತಕ್ಕಂಥದ್ದಿರುತ್ತೆ. ಆದರೆ ಇದರಲ್ಲಿ ನಿಮ್ಮ ಶ್ರದ್ಧಾಭಕ್ತಿ ಮಾತ್ರ ಬಹಳ ಮುಖ್ಯ, ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಶ್ರದ್ಧಾಭಕ್ತಿಯಿಂದ ಈ ಒಂದು ತಂತ್ರಸಾರವನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ತೀರಿ. ವಶೀಕರಣ ಅಂತ ಹೇಳಿದೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಾನು ಹೇಳಿದಾಗೆ ಉಪಯುಕ್ತವಾಗಿರ್ತಕ್ಕಂಥ ಕೆಲಸಗಳಿಗೆ ಮಾತ್ರ ಈ ಒಂದು ತಂತ್ರಸಾರ ಕೆಲಸ ಮಾಡ್ತಕ್ಕಂಥದ್ದು. ಇದಾದ ಮೇಲೆ ಗುರುಗಳೇ, ಕಳೆದ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಒಳಿತಾಗತ್ತೆ ಎಂಬತಕ್ಕಂಥದ್ದು ಹೇಳ್ತಾ ಇದ್ರಿ. ಈ ಒಂದು ವಿಚಾರಕ್ಕೆ ಬಂದಾಗ ಹೆಣ್ಣು ಮಕ್ಕಳು ತಾವು ಇದನ್ನು ಈ ಒಂದು ಕೆಲಸವನ್ನು ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಎಂಬತಕ್ಕಂಥ ಮಾತನ್ನು ಹೇಳ್ತೀನಿ. ಹೇಗೆ ಗುರುಗಳೇ, ನಮಗೆ ಯಾವ ರೀತಿ ಒಳ್ಳೆಯದಾಗತ್ತೆ ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಕ್ತಾ ಇರ್ತಕ್ಕಂಥ ಹಗರಣಗಳನ್ನು ಕೇಳ್ತಾ ಇದ್ದರೆ, ನೋಡ್ತಾ ಇದ್ದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ಕ್ಷೀಣಿಸ್ತಾ ಇದೆ ಎಂಬತಕ್ಕಂಥ ಮನೋಭಾವ ನನಗೆ ಬರ್ತಾ ಇದೆ. ಆ ಒಂದು ಕ್ಷಣ ಎಲ್ಲವನ್ನೂ ಕೂಡ ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಎಲ್ಲೋ ಒಂದು ಕಡೆ ಬಹಳ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದೆ. ಹೆಣ್ಣು ಮಕ್ಕಳ ಅಪಹರಣಗಳಾಗ್ತಾ ಇದೆ. ಹೆಣ್ಣು ಮಕ್ಕಳು ಅಂತಲೇ ಅಲ್ಲ, ಗಂಡು ಮಕ್ಕಳಿಗೆ ಅವರೇ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಗಳು ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಹೆಣ್ಣು ಮಕ್ಕಳಿಗೆ ಬಹಳ ಕಿರುಕುಳಗಳು ನಡೀತಾ ಇದೆ. ಫೋನ್ ಮಾಡಿ ಬೆದರಿಸ್ತಕ್ಕಂಥದ್ದಿರುತ್ತೆ. ಫೋನ್ ಮಾಡಿ ಹಾಗೆ ಹೀಗೆ ನೀನನ್ನು ಹಾಗೆ ಮಾಡ್ತೀನಿ, ನೀನು ಹೀಗೆ ಮಾಡ್ತೀನಿ, ನನಗೆ ಇಷ್ಟು ಕಾಸು ಬೇಕು. ಶಾಲಾ ಕಾಲೇಜುಗಳಿಗೆಲ್ಲೇ ಶುರು ಆಗೋಗುತ್ತೆ ಇಂಥವೆಲ್ಲ ಕೆಲಸಗಳು. ಅಂತಹ ಸಮಯದಲ್ಲಿ ಯಾವ ಹೆಣ್ಣು ಮಗಳು ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದೆ, ಇನ್ಯಾರೋ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ, ವಿನಾಕಾರಣ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅಂಥ ಸಮಯದಲ್ಲೂ ಕೂಡ ಈ ಒಂದು ವಸ್ತು ಬಹಳ ಉಪಕಾರಿ, ಬಹಳ ಉಪಯೋಗಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಇದೊಂದು ರಕ್ಷೆ ಅಂತಲೇ ಹೇಳ್ಬೋದು. ನಿಮಗಿದೊಂದು ಶ್ರೀರಕ್ಷೆ, ಗುರುಗಳ ರಕ್ಷೆ ನಿಮ್ಗೆ ಇರ್ತಕ್ಕಂಥದ್ದಿರುತ್ತೆ ಈ ಒಂದು ವಸ್ತುವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ. ಅಂತಹ ಕಿಡಿಗೇಡಿಗಳು ಯಾರು ಕೂಡ ನಿಮ್ಮ ಮೇಲೆ ಕಣ್ಣು ಹಾಕೋದಿಲ್ಲ. ಒಂದು ರಕ್ಷೆ ಅಂತಲೇ ಹೇಳ್ಬೋದು. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ವಸ್ತುವನ್ನು ಹೇಗೆ ತಯಾರಿಸ್ಕೊಳ್ಬೇಕು, ದತ್ತ ತಂತ್ರ ರಹಸ್ಯವನ್ನು ಹೇಗೆ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ತಮ್ಮೆಲ್ಲರಿಗೂ ಕೂಡ ದತ್ತ ತಂತ್ರ ರಹಸ್ಯವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳಿ. ಈಗಾಗಲೇ ಎಲ್ಲರ ಮನಸ್ಸಲ್ಲೂ ಕೂಡ ವಶೀಕರಣ ಎಂಬತಕ್ಕಂಥ ಮಾತನ್ನು ಹೇಳಿದ ತಕ್ಷಣ ಒಂದಷ್ಟು ನೆಗೆಟಿವ್ ಆಲೋಚನೆಗಳೇ ಬಂದಿರತಕ್ಕಂಥದ್ದಿರುತ್ತೆ. ವಶೀಕರಣ ಅಂದರೆ ಏನು ಅನ್ನೋದನ್ನು ಮೊದಲನೇದಾಗಿ ನಾನು ನಿಮ್ಗೆಲ್ರಿಗೂ ಕೂಡ ಹೇಳ್ತೀನಿ. ಯಾಕೆಂದರೆ ಈ ವಶೀಕರಣ ಎಂಬತಕ್ಕಂಥದ್ದೇ ಒಂದು ರೀತಿ ಕೆಟ್ಟದ್ದು ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯ ಒಂದು ಪರ್ಮಿಷನ್ ಇಲ್ಲದೇನೆ ಅವರನ್ನು ತಾವು ವಶಪಡಿಸ್ಕೊಳ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಇನ್ನೇನೋ ಬೇರೆ ರೀತಿ ಆಲೋಚನೆಗಳನ್ನು ಮಾಡಿ ಒಬ್ಬ ವ್ಯಕ್ತಿಯನ್ನು ವಶಪಡಿಸ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ನಡೀತಕ್ಕಂಥದ್ದಿರುತ್ತೆ. ಅದು ಬೇರೆ, ಅದು ನಮಗೆ ಬೇಡವಾಗಿರ್ತಕ್ಕಂಥದ್ದು. ಅದು ಒಂದು ರೀತಿ ಕೆಟ್ಟದ್ದು ಅಂತಲೇ ಹೇಳ್ಬೋದು. ಇಲ್ಲ ಅಂದರೆ ತೀರಾ ಯಾರೋ ವ್ಯಕ್ತಿಗಳಿಗೆ ಏನೇ ಕಷ್ಟ ಇದ್ದು ಇಂಥ ಕಷ್ಟಗಳು ಕೊಡ್ತಾ ಇದ್ದಾರೇನೋ ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅದರಿಂದ ಒಳಿತು ಆಗಿರ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾನು ಹೇಳ್ತಾ ಇದ್ದೇನೆ, ಈ ಒಂದು ತಂತ್ರಸಾರದಲ್ಲಿ
ನಿಮಗೆ ವಶೀಕರಣ ಎಂಬತಕ್ಕಂಥ ಮಾತನ್ನು ಏನಕ್ಕೆ ಹೇಳಿದೆ ಅಂದರೆ, ಇದರಲ್ಲಿ ವಶೀಕರಣ ಎಂಬತಕ್ಕಂಥದ್ದು ಅನ್ನೋದಕ್ಕಿಂತ ನಿಮಗೆ ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಶತ್ರುಗಳ ಬಾಧೆ ಇದೆ, ನೀವು ನಿಜಕ್ಕೂ ಕಷ್ಟ ಪಡ್ತಾ ಇದ್ರೂ ಕೂಡ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅವರು ನಿವಾರಣೆ ಆಗ್ತಾರೆ, ಶತ್ರುಗಳು ನಿವಾರಣೆ ಆಗ್ತಾರೆ. ತಾಯಿ ಅನುಗ್ರಹದಿಂದ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ. ನಿಮ್ಮ ಮೇಲೆ ಯಾವುದೇ ರೀತಿ ಬೇರೆ ಭಾವನೆಗಳನ್ನು ಬೀರೋದಿಲ್ಲ. ಈಗ ಸಾಧಾರಣವಾಗಿ ನೀವೊಂದು ಕೆಲಸ ಮಾಡ್ತಾ ಇದ್ದೀರಿ, ನೀವೊಂದು ಉನ್ನತ ಸ್ಥಾನಕ್ಕೆ ಬೆಳೀತಾ ಇದ್ದೀರಿ ಅಂದಾಗ ಮಾತ್ರ ಇಂತಹ ಒಂದಷ್ಟು ಕಿಡಿಗೇಡಿಗಳು ಬಂದು, ಇಲ್ಲ ಇವ್ರಿಗೇನೋ ಮಾಡ್ಬೇಕು, ನಾವು ಇವ್ರು ಇಂಥ ಇಷ್ಟು ದೊಡ್ಡದಾಗಿ ಬೆಳೀತಾ ಇದ್ದಾರೆ, ಇವ್ರನ್ನ ಹೆಂಗಾನ ಮಾಡಿ ನಾವು ಕೆಳಗಿಳಿಸ್ಬೇಕು ಎಂಬತಕ್ಕಂಥವ್ರು ಸಾಕಷ್ಟು ಜನ. ಅಂತಹ ಕೆಟ್ಟ ಕಣ್ಣುಗಳು ನಿಮ್ಮ ಮೇಲೆ ಬೀಳೋದಿಲ್ಲ. ಇನ್ನು ಈ ಒಂದು ವಿಚಾರಕ್ಕೆ ಬಂದಾಗ, ಭೂಮಿಯ ವ್ಯಾಪಾರ ಮಾಡಬೇಕಾದ್ರೆ ಸಾಧಾರಣವಾಗಿ ಶತ್ರುಗಳು ಸಾಕಷ್ಟು ಜನ ಇರ್ತಾರೆ. ಈ ಒಂದು ತಿಳಿಸ್ಕೊಡ್ತಾ ಇರ್ತಕ್ಕಂಥ ವಸ್ತುವನ್ನು ತಾವೇನಾದರೂ ನಿಮ್ಮ ಜೊತೆ ಇಟ್ಕೊಂಡಿದ್ದೇ ಆದರೆ ಅವರ ಯಾರ ಕೆಟ್ಟ ದೃಷ್ಟಿನೂ ಕೂಡ ಬೀಳೋದಿಲ್ಲ. ಆ ಕೆಲಸವನ್ನೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ನಿಮ್ಮ ವಶದಲ್ಲೇ ತಾವು ಕೆಲಸವನ್ನು ಮಾಡಿಕೊಳ್ಬಹುದು ಎಂಬತಕ್ಕಂಥದ್ದನ್ನು ನಾನು ನಿಮಗೆ ಸ್ಪಷ್ಟೀಕರಿಸ್ತಾ ಇದ್ದೇನೆ ಹೊರತಾಗಿ ಇಲ್ಲಿ ತಾವ್ಯಾರನ್ನೂ ಕೂಡ ಅನ್ಯತಾ ಭಾವಿಸಬೇಡಿ. ವಶೀಕರಣ ಎಂಬತಕ್ಕಂಥದ್ದು ಅಂದ್ರೇ ಬೇರೆ. ನಾನು ತಿಳಿಸ್ಕೊಡ್ತಾ ಇರತಕ್ಕಂಥ ತಂತ್ರಸಾರದಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಕೆಲಸಗಳು ನಡೆಯುತ್ತೆ ಎಂಬತಕ್ಕಂಥದ್ದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದನ್ನು ಕೂಡ ಏನು ಹೇಳ್ತಾ ಇದ್ದೀನಿ, ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಯಾರು ನಿಮಗೆ ಶತ್ರುಗಳ ಬಾಧೆ ಇರುತ್ತೋ ಅವರೆಲ್ಲರೂ ಕೂಡ ಅವರ ದೃಷ್ಟಿ ಆ ವಸ್ತುವಿನ ಮೇಲೆ ಬಿದ್ದರೆ ಆಟೋಮೆಟಿಕ್ ಆಗಿ ಅವರ ಮನಸ್ಸು ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ, ಅವರೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಇದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ. ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾರಿಗೆ ಸಮಸ್ಯೆ ಇದೆ, ಯಾರಿಗೆ ಶತ್ರುಗಳ ಬಾಧೆ ಇದೆ, ಆ ಶತ್ರುಗಳು ನಿಮ್ಮ ಮೇಲೆ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ, ಕೆಟ್ಟದನ್ನು ಕಾಡ್ತಾ ಇದ್ದಾರೆ, ಅವರ ಕಣ್ಣಿನ ದೃಷ್ಟಿ ಆ ಒಂದು ವಸ್ತುವಿನ ಮೇಲೆ ಬಿದ್ದಾಗ ಮಾತ್ರ ಅವರ ಮನಸ್ಸೂ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ, ಅವರ ಆಲೋಚನೆಗಳು ಬದಲಾಗ್ತಕ್ಕಂಥದ್ದಿರುತ್ತೆ. ಅವರು ನಿಮ್ಗೆ ಆಟೋಮೆಟಿಕ್ಕಾಗಿ ದೂರ ಆಗ್ತಾರೆ, ಅವರೇ ನಿಮ್ಗೆ ಸಹಾಯವನ್ನೂ ಕೂಡ ಮಾಡ್ತಾರೆ ಆ ಒಂದು ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಳಿಕ್ಕೆ. ಈ ಒಂದು ವಿಚಾರ ನಾನು ಹೇಳೋದನ್ನೇ ನಿಮಗೆ ವಶೀಕರಣ ಎಂಬತಕ್ಕಂಥ ಆ ಒಂದು ಪದ ಇಲ್ಲಿ ಉಪಯೋಗಿಸಿರ್ತಕ್ಕಂಥದ್ದಿತ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ರೀತಿ ಇರತಕ್ಕಂಥ ಕೆಟ್ಟದ್ದು ಇದರಲ್ಲಿ ಏನೂ ಇಲ್ಲ. ಇದನ್ನು ಹೇಳ್ತಾ ಇದ್ದೇನೆ, ಇದು ನೈಜವಾಗಿ ತಾವು ಸಂಪೂರ್ಣವಾಗಿ ನಿಜವಾಗ್ಲೂ ಕಷ್ಟಪಟ್ಟು ಬೇರೆ ರೀತಿ ತಾವು ಅಡ್ಡದಾರಿ ಹಿಡಿದಿರ ಧರ್ಮ ಮಾರ್ಗದಲ್ಲೇ ಮುಂದೆ ಬಂದಾಗ, ಈ ಒಂದು ಅನುಷ್ಠಾನವನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿದಾಗ ಮಾತ್ರನೇ ಈ ಒಂದು ತಂತ್ರಸಾರ ಫಲಕಾರಿ ಆಗತ್ತೆ. ಬೇರೆ ರೀತಿ ಇರತಕ್ಕಂಥ ಆಲೋಚನೆಗಳಿಗೆ ಇದು ಫಲಕಾರಿ ಆಗೋದಿಲ್ಲ. ಇದನ್ನು ನಾನು ನಿಮಗೆ ಸ್ಪಷ್ಟೀಕರಿಸಿದ್ದೇನೆ. ಇದಾದ ಮೇಲೆ ಯಾಕೆ ಅಂದರೆ, ನಾನು ಏನಕ್ಕಿಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಗುರುಗಳೇನೋ ಹೇಳಿಬಿಟ್ರು, ಹೇಳಿ ಅದ್ರ ಬಗ್ಗೆ ಈಗ ಸಂಜಯಿಸಿ ಮಾಡ್ತಾ ಇದ್ದಾರೇನೋ ಎಂಬತಕ್ಕಂಥ ಮಾತನ್ನು ಆಡ್ತಾ ಇಲ್ಲ ಇಲ್ಲಿ ನಾನು. ಯಾಕೆ ಅಂದರೆ, ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ತಂತ್ರಸಾರದ ಶಕ್ತಿ ಅಷ್ಟು ಅಪಾರ. ಈ ಒಂದು ತಂತ್ರಸಾರವು ಕೂಡ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದೇ. ಒಂದು ರೀತಿ ಇದನ್ನು ಮಂತ್ರ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ತಂತ್ರ ಅಂತಲೇ ಹೇಳ್ಬೋದು. ಆದರೆ ಇದೆಲ್ಲ ಭಗವಂತನ ಅನುಗ್ರಹದಿಂದ ಬಂದಿರತಕ್ಕಂಥ ತಂತ್ರಸಾರಗಳೇ ಹೊರತಾಗಿ ಮಾನವರಂದರೆ ನಾವು ಇನ್ನೊಬ್ರಿಗೇನೋ ಸಮಸ್ಯೆ ಮಾಡಬೇಕು ಎಂಬತಕ್ಕಂಥದ್ದಕ್ಕೆ ಮಾಡ್ತಕ್ಕಂಥ ತಂತ್ರ ಅಲ್ಲ. ಇದು ಸಂಪೂರ್ಣವಾಗಿ ಗುರುಗಳ ಮಾರ್ಗದರ್ಶನದಿಂದ, ಗುರುಗಳ ಅನುಗ್ರಹದಿಂದ, ಅವರು ತಿಳಿಸ್ಕೊಟ್ಟಿರತಕ್ಕಂಥ ಒಂದಷ್ಟು ಮಾರ್ಗಗಳಿಂದ ಮಾಡಿಕೊಳ್ತಕ್ಕಂಥ ತಂತ್ರಸಾರವಷ್ಟೆ. ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಈಗ ಅನುಷ್ಠಾನವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಲ್ಲಿ ಅರಿಶಿಣದ ಕೊಂಬು. ನಾನೀಗಾಗಲೇ ಕಳೆದ ಕಾರ್ಯಕ್ರಮಗಳಲ್ಲಿ ತಿಳಿಸಿದ್ದೆ. ಅರಿಶಿಣದ ಕೊಂಬು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಈ ರೀತಿಯಾಗಿರ್ತಕ್ಕಂಥದ್ದಿರುತ್ತೆ. ಅರಿಶಿಣದ ಕೊಂಬು 1 2 ಇದ್ರೂ ಸಾಕು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, 1 2 ಇದ್ರೂ ಕೂಡ ಸಾಕು. ಈ ರೀತಿ, ಯಾಕೆಂದರೆ ಆ ಒಂದು ವಸ್ತುವನ್ನು ತಯಾರಿಸ್ಕೊಳ್ಳಿಕ್ಕೆ ಈ ಒಂದು ಅರಿಶಿಣದ ಕೊಂಬನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಬೇಕು. ಈಗ ತಾವು ದರ್ಶನವನ್ನು ಮಾಡಿದ್ದೀರಿ. ಅರಿಶಿಣದ ಕೊಂಬು ಆದ ನಂತರ ಎರಡನೆಯದ್ದು ಜಾಕಾಯಿ. ಜಾಕಾಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಇದೆಲ್ಲರ ಪರಿಚಯವೂ ಕೂಡ ನಿಮಗಿದೆ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸತತವಾಗಿ ನಾವು ತೋರಿಸ್ತಾನೆ ಇರ್ತೀವಿ. ಇದೆಲ್ಲರ ಪರಿಚಯವೂ ಕೂಡ ನಾನು ನಿಮ್ಗೆ ಈಗಾಗಲೇ ಮಾಡಿಸಿದ್ದೇನೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಜಾಕಾಯಿ. ಇದನ್ನು ಕೂಡ ತಾವು ದರ್ಶನವನ್ನು ಮಾಡಿದ್ರಿ. ಇದಾದ ನಂತರ ಒಣಕೊಬ್ಬರಿ ಬಟ್ಲು. ಒಣಕೊಬ್ಬರಿಯ ಬಟ್ಲು ಸಂಪೂರ್ಣವಾಗಿ ನಮಗೆ ಬೇಡ, ಒಂದು ಚೂರು ಪೀಸ್ ಇದ್ರೂ ಸಾಕು. ಒಂದು ಚೂರು ಪೀಸ್ ಇದ್ದರೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ, ಒಂದು ಇಷ್ಟು ಸಣ್ಣ ಚುಟುಕು ಪೀಸ್ ಇದ್ರೂ ಕೂಡ ಸಾಕು ನಮಗೆ. ಯಾಕೆ ಅಂದರೆ ಈ ಒಂದು ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಈ ರೀತಿಯಾಗಿ ಒಣಕೊಬ್ಬರಿ ಪೀಸು
ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ದಾರದ ಉಂಡೆ, ಒಂದು ಹಸಿ ದಾರದ ಉಂಡೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಹಸಿ ದಾರದ ಉಂಡೆ. ಕಳೆದ ಕಾರ್ಯಕ್ರಮದಲ್ಲೂ ಕೂಡ ನಾನು ನಿಮ್ಮಿದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಸಿ ದಾರದ ಉಂಡೆ ಆದ ನಂತರ ಇಲ್ಲಿ ನಾನು ನಿಮ್ಗೆ ಈಗ ತೋರಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಬಹಳ ವಿಶೇಷವಾಗಿ ಇದರ ಪರಿಚಯ ನಿಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ. ಇದೇನಿದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದನ್ನು ಸಾಧಾರಣವಾಗಿ ಮೊನ್ನೆ ಕಳೆದ ತಂತ್ರಸಾರದಲ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೆ. ಅರಳಿ ವೃಕ್ಷದ ಎಲೆ. ಏನು ಹೇಳಿ? ಅರಳಿ ವೃಕ್ಷದ ಎಲೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಅರಳಿ ವೃಕ್ಷದ ಎಲೆ. ಅರಳಿ ವೃಕ್ಷದ ಎಲೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಇದಾದ ಮೇಲೆ ನಿಮಗೆ ಇಲ್ಲಿ ಬಹಳ ವಿಶೇಷವಾಗಿ ಒಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಮತ್ತೊಂದು ವನಸಿರಿ ಅಂದರೆ, ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಪಾರಿಜಾತ ಎಲೆ. ಪಾರಿಜಾತ ಪುಷ್ಪ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಪಾರಿಜಾತ ಪುಷ್ಪದ ಎಲೆಯನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥದ್ದು ಪಾರಿಜಾತ ಎಲೆ. ಪಾರಿಜಾತ ಎಲೆ ಆದಮೇಲೆ ಪಚ್ಕರ್ಪೂರ. ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಪಚ್ಕರ್ಪೂರ. ಈ ರೀತಿಯಾಗಿರ್ತಕ್ಕಂಥದ್ದು ಪಚ್ಕರ್ಪೂರವನ್ನು ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ತಾವೆಲ್ಲರೂ ಕೂಡ ಪ್ರತಿನಿತ್ಯದ ದಿನಚರಿಯಲ್ಲಿ ತಾವು ನೋಡ್ತಾನೆ ಇರ್ತೀರಿ ಪಚ್ಕರ್ಪೂರ ಆದ ನಂತರ ಇನ್ನು ಯಂತ್ರಸಾರಕ್ಕೋಸ್ಕರ ರಂಗೋಲಿ ಅಥವಾ ಅಕ್ಕಿ ಹಿಟ್ಟು, ಇದೆರಡರಲ್ಲಿ ಯಾವುದು ಬೇಕಾದರೂ ತಾವು ಸಿದ್ಧಪಡಿಸಿಟ್ಕೊಳ್ಬೋದು. ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಯಂತ್ರಸಾರಕ್ಕೋಸ್ಕರ. ಇದಾದ ಮೇಲೆ 4 ದೀಪಗಳು ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ನಾನು ಕೂಡ 4 ದೀಪವನ್ನು ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಇಲ್ಲಿ ತಾವು ನೋಡ್ತಾ ಇದ್ದೀರಿ ನೋಡಿ, 4 ಮಣ್ಣಿನ ಹಣತೆ ದೀಪ, ಚಿಕ್ಕದಾಗಿರತಕ್ಕಂಥದ್ದು ಅನುಷ್ಠಾನಕ್ಕೆ. ಆದರೆ ಇಲ್ಲಿ ನಾವು ತಯಾರಿಸ್ಕೊಳ್ಳಿಕ್ಕೆ, ವಸ್ತುವಿನನ್ನು ತಯಾರಿಸ್ಕೊಳ್ಳಿಕ್ಕೆ ಮಣ್ಣಿನ ಪಾತ್ರೆಯನ್ನು ನಾನು ಸಿದ್ಧಪಡಿಸಿಟ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ಮಣ್ಣಿನ ಪಾತ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಪಾತ್ರೆ ಸಹಾಯದಿಂದನೇ ನಾವು ವಸ್ತುವನ್ನು ತಯಾರಿಸ್ಕೊಳ್ತಕ್ಕಂಥದ್ದು. ಮಣ್ಣಿನ ಪಾತ್ರೆ ಇಲ್ಲ ಅಂದರೆ ಒಂದು ಈ ಸೈಜಿನ ಮಣ್ಣಿನ ಹಣತೆ ಇದ್ರೂ ಕೂಡ ಪರವಾಗಿಲ್ಲ, ಮಣ್ಣಿನ ಪಾತ್ರೆ ಇದ್ರೂ ಕೂಡ ಪರವಾಗಿಲ್ಲ. ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಹಣತೆನೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಇದಾದ ಮೇಲೆ ಮತ್ತೊಂದು ವನಸಿರಿ ಏನಪ್ಪ ಅಂದರೆ, ಮುಟ್ಟಿದ್ರೆ ಮುನಿ. ನಿಮ್ಮೆಲ್ಲರಿಗೂ ಕೂಡ ಹೇಳಿರ್ತಕ್ಕಂಥದ್ದು ಇದೆ. ಮೊನ್ನೆನೂ ಅಷ್ಟೇ ಕಳೆದ ಕಾರ್ಯಕ್ರಮದಲ್ಲೂ ಕೂಡ ಇದರ ತಂತ್ರಸಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಮುಟ್ಟಿದ್ರೆ ಮುನಿಯನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದು ನಾವೀಗ ಮುಟ್ಟಿ ತೆಗೆದುಕೊಂಡು ಬಂದಿರತಕ್ಕಂಥ ಕಾರಣದಿಂದ ಎಲ್ಲವೂ ಕೂಡ ಮುದುಡಿರ್ತಕ್ಕಂಥದ್ದಿದೆ. ಇದು ಹರಡ್ತಕ್ಕಂಥದ್ದು, ಮುದುರತಕ್ಕಂಥದ್ದೇ ಇದರ ಸತ್ವ, ಅದರ ಆ ಒಂದು ಸ್ವಭಾವ ಆ ರೀತಿಯಾಗಿರೋದ್ರಿಂದ ಮುಟ್ಟಿದ ತಕ್ಷಣ ಅದೆಲ್ಲವೂ ಕೂಡ ಮುದುಡಿರ್ತಕ್ಕಂಥದ್ದೇ. ಮುದುಡಿದೆ ಎಂಬತಕ್ಕಂಥ ಕಾರಣದಿಂದ ಇದು ಕೆಲಸಕ್ಕೆ ಬರಲ್ಲ ಎಂಬತಕ್ಕಂಥದ್ದಲ್ಲ, ಕೆಲಸಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಇನ್ನು ಬಹಳ ವಿಶೇಷವಾಗಿರ್ತಕ್ಕಂಥ 2 ವನಸಿರಿಗಳು ಬಾಕಿ ಇದೆ. ಆ ವನಸಿರಿಗಳು ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಬೇವಿನ ವೃಕ್ಷದ ಎಲೆ, ಇದಂತೂ ಎಲ್ಲ ಕಡೆ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಈಸಿಯಾಗಿ ಸಿಗ್ತಕ್ಕಂಥದ್ದೇ ಬೇವಿನ ವೃಕ್ಷದ ಎಲೆ. ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬೇವಿನ ವೃಕ್ಷದ ಎಲೆ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದಾದ ಮೇಲೆ ಈಗ ನಾನು ತಿಳಿಸ್ಕೊಡ್ತಕ್ಕಂಥ ವನಸಿರಿನೂ ಕೂಡ ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಇದು ಸಾಧಾರಣವಾಗಿ ಬಯಲು ಪ್ರದೇಶದಲ್ಲಿ ಅದಾಗದೆ ಬೆಳ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಇದನ್ನು ನೋಡ್ತೀನಿ, ಸಂಪೂರ್ಣವಾಗಿ ಗಮನವಿಟ್ಟು ಇದರ ಹಾವಭಾವಗಳು, ಇದರ ಸಂಪೂರ್ಣವಾಗಿ ಅದು ಯಾವ ರೀತಿ ಕಾಣುತ್ತೆ, ಅದರ ಚಿಹ್ನೆಗಳೆಲ್ಲವನ್ನೂ ಕೂಡ ತಾವು ನೋಡ್ಕೊಂಡ್ಬಿಟ್ರೆ ಒಂದು ಸತಿ ನಿಮ್ಗೆ ಆಟೋಮೆಟಿಕ್ಕಾಗಿ ಗೊತ್ತಾಗತ್ತೆ, ಇದೇ ಆ ಒಂದು ವನಸಿರಿ. ಆ ವನಸಿರಿ ಯಾವುದಪ್ಪ? ಅದೇ ಉತ್ರೇಣಿ ಗಿಡ. ಉತ್ರೇಣಿ ಗಿಡವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿರ್ತಕ್ಕಂಥದ್ದು ಉತ್ರೇಣಿ ಗಿಡ ತಮ್ಮೆಲ್ಲರಿಗೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿದೆ. ನಾನು ಇದನ್ನು ಬೆಳಗ್ಗೆ ತೊಗೊಂಡು ಬಂದಿರತಕ್ಕಂಥ ಕಾರಣದಿಂದ ಇದೀಗಾಗಲೇ ಅಂದರೆ ಬೆಳಗ್ಗೆ ನಾನು ಒಂದು ಮಾರ್ಗ ಮಧ್ಯದಲ್ಲಿ ಬರ್ತಾ ತೆಗೆದುಕೊಂಡು ಬಂದಿರತಕ್ಕಂಥ ಕಾರಣದಿಂದ ಈಗಾಗಲೇ 1 ಅವರ್ ಏನೋ ಕಳೆದು ಹೋಗಿದೆ. ಅದಕ್ಕೋಸ್ಕರ ಒಂಚೂರು ಎಲೆಗಳೆಲ್ಲ ಕೂಡ ಮುದುರಿಡಿರ್ತಕ್ಕಂಥ ಕಾರಣ ಹೀಗೆ ಕಾಣಿಸ್ತಾ ಇದೆ. ಈ ಒಂದು ಗಿಡದಲ್ಲಿ ಮುಳ್ಳಿದೆ. ಈ ಮುಳ್ಳು ನಮ್ಗೆ ಯಾವುದೇ ರೀತಿ ಹಾನಿಯನ್ನು ಮಾಡೋದಿಲ್ಲ. ನೋಡಿ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈ ಮುಳ್ಳು ನಮ್ಗೆ ಯಾವುದೇ ರೀತಿ ಹಾನಿಯನ್ನು ಮಾಡೋದಿಲ್ಲ, ಚುಚ್ಕೊಳ್ಳೋದಿಲ್ಲ. ಅಂದರೆ ನಿಮ್ಮ ದೇಹಕ್ಕೆ ಯಾವುದೇ ರೀತಿ ಚುಚ್ಕೊಳ್ತಕ್ಕಂಥದ್ದು ಇರೋದಿಲ್ಲ, ಆದರೆ ನಿಮ್ಮ ಬಟ್ಟೆಗಳಿಗೆ ಮಾತ್ರ ಅಂಟ್ಕೊಳ್ತಕ್ಕಂಥದ್ದಿರುತ್ತೆ. ಈ ಒಂದು ಮುಳ್ಳಿನ ಸ್ವಭಾವ ನೋಡಿ,
ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆಯನ್ನು ಮಾಡೋದಿಲ್ಲ. ಆದರೆ ನಿಮ್ಮ ವಸ್ತ್ರಕ್ಕೆ ಅಂಟ್ಕೊಳ್ತಕ್ಕಂಥದ್ದಿರುತ್ತೆ. ಹೇಗೆ ಈ ಒಂದು ಮುಳ್ಳು ಅಂಟ್ಕೊಳ್ಳುತ್ತೋ ಈ ಒಂದು ವನಸರಿಯು ಕೂಡ ನಿಮಗೆ ಅಷ್ಟೇ ಒಂದು ಸಪೋರ್ಟಿಂಗ್ ಆಗಿರುತ್ತೆ. ನಿಮಗೆ ಯಾವುದೇ ರೀತಿ ಹಾನಿಯನ್ನು ಮಾಡೋದಿಲ್ಲ. ಈ ಒಂದು ಮುಳ್ಳಿನಿಂದ ಬೇರೆಯವ್ರಿಗೂ ಕೂಡ ಹಾನಿಯನ್ನು ಮಾಡೋದಿಲ್ಲ. ಆದರೆ ಅವರಲ್ಲಿರ್ತಕ್ಕಂಥ ಅಂಧಕಾರ, ಅವರದಲ್ಲಿರ್ತಕ್ಕಂಥ ಒಂದು ಕೆಟ್ಟ ಗುಣಗಳನ್ನು ಬದಲಾಯಿಸಿ ಒಳ್ಳೆಯ ಗುಣಗಳನ್ನು ತುಂಬತಕ್ಕಂಥ ಕೆಲಸ ಈ ಒಂದು ಗಿಡ ಮಾಡುತ್ತೆ. ಇದೇ ಉತ್ರೇಣಿ ಗಿಡ. ನೋಡಿ ಎಷ್ಟು ಅದ್ಭುತಕರವಾಗಿದೆ ಈ ಒಂದು ಗಿಡದ ಬಗ್ಗೆ ವಿಶ್ಲೇಷಣೆಯನ್ನು ಕೊಡಬೇಕಾದ್ರೆ. ಇದರ ಸ್ವಭಾವ, ಇದರಲ್ಲಿರ್ತಕ್ಕಂಥದ್ದೇನಪ್ಪ, ಮುಳ್ಳು ಅಂದರೆ ಏನು? ಒಬ್ಬ ಮನುಷ್ಯನಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದೇ. ಮುಳ್ಳು ಅಂದರೆ ಒಬ್ಬ ಮನುಷ್ಯನಿಗೆ ನೋವನ್ನು ಉಂಟು ಮಾಡ್ತಕ್ಕಂಥದ್ದೇ. ಆದರೆ ಈ ಒಂದು ಉತ್ರೇಣಿ ಗಿಡದ ಮುಳ್ಳು ಒಬ್ಬ ಮನುಷ್ಯನಿಗೆ ಯಾವುದೇ ಮನುಷ್ಯನಿಗೂ ಕೂಡ ನೋವನ್ನು ಮಾಡೋದಿಲ್ಲ. ಆದರೆ ಅವರ ಬಟ್ಟೆಗೆ ಇಲ್ಲ ಅಂದರೆ ಅವರ ಚಪ್ಪಲಿಗೆ ಲೈಟಾಗಿ ಅಂಟ್ಕೊಳ್ತಕ್ಕಂಥದ್ದಿರುತ್ತೆ. ಆದರೆ ಇದು ಅಂಟ್ಕೊಳ್ಳೋದ್ರಿಂದ ನಾವು ಈ ತಂತ್ರಸಾರಕ್ಕೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ತಂತ್ರಸಾರಕ್ಕೂ ಅಷ್ಟೇ ನಾವು ಇದರ ಮುಳ್ಳನ್ನೇ ಉಪಯೋಗಿಸ್ತಾ ಇದ್ದೇವೆ. ಈ ಮುಳ್ಳನ್ನೇ ಏನಕ್ಕೆ ಉಪಯೋಗಿಸ್ತಾ ಇದ್ದೇನೆ ನೋಡಿ, ಇದು ಹಾನಿ ಮಾಡಲ್ಲ ಅಂತ ಹೇಳಿದೆ. ಅದೇ ರೀತಿ ಈ ಒಂದು ಮುಳ್ಳು ನಿಮ್ಮನ್ನು ಕೂಡ ಕಾಯ್ತಕ್ಕಂಥದ್ದಿರುತ್ತೆ. ಯಾರು ನಿಮಗೆ ಬೇರೆ ರೀತಿ ಆಲೋಚನೆಗಳನ್ನು ಮಾಡ್ತಾ ಇದ್ದಾರೋ ಅವರಿಗೆ ಬೇರೆ ರೀತಿ ಹಾನಿ ಮಾಡೋದಿಲ್ಲ. ಅವರ ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬದಲಾಯಿಸಿ ಒಳ್ಳೆಯ ಮನಸ್ಸನ್ನು ತುಂಬತಕ್ಕಂಥದ್ದೇ ಈ ಒಂದು ಗಿಡದ ಸಂಕೇತ. ಎಷ್ಟು ಅದ್ಭುತಕರವಾಗಿದೆ ಈ ಒಂದು ಗಿಡ. ಅದಕ್ಕೋಸ್ಕರ ನಾವಿದನ್ನು ಸಿದ್ಧಪಡಿಸಿಟ್ಕೊಂಡಿದ್ದೇವೆ. ಇನ್ನು ಈ ಗಿಡದ ಬಗ್ಗೆ ಇನ್ನೊಂದು ಮಾತನ್ನು ಹೇಳ್ತೀನಿ. ಉತ್ರೇಣಿ ಗಿಡದ ಬಗ್ಗೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಿದ್ದೇನೆ. ಒಂದಷ್ಟು ತಂತ್ರಸಾರವನ್ನು ಕೂಡ ತಿಳಿಸಿದ್ದೇನೆ. ಇದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ತಂತ್ರಸಾರವನ್ನು ತಿಳಿಸಿರ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳ ವಿಚಾರಕ್ಕೆ ಮತ್ತೊಂದು ಹೇಳ್ತಾ ಇದ್ದೇನೆ. ಈಗಾಗಲೇ ನಾನು ಕಳೆದ ಭಾಗದಲ್ಲಿ ಹೇಳಿದೆ, ಅಂದರೆ ಇಂದಿನ ಎರಡನೇದು ಭಾಗದಲ್ಲಿ ಹೇಳಿದೆ ನಿಮಗೆ, ಹೆಣ್ಣು ಮಕ್ಕಳಿಗೆ ಒಂದಷ್ಟು ತೊಂದರೆ ಆಗ್ತಾ ಇದೆ, ಅವರಿಗೆ ಯಾವ ರೀತಿ ಕೆಲಸಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೆ. ಅದರ ಮತ್ತೊಂದು ಸಣ್ಣ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹೆಣ್ಣು ಮಕ್ಕಳು ಯಾರು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ, ಕಿರುಕುಳಗಳನ್ನು ಅನುಭವಿಸ್ತಾ ಇದ್ದೀರಿ, ಈ ಒಂದು ತಂತ್ರಸಾರವನ್ನು ಮಾಡಿ ಒಂದು ವಸ್ತುವನ್ನು ನಿಮ್ಮ ಜೊತೆಲಿ ಇಟ್ಕೊಳ್ಳೋದ್ರಿಂದ ಎದುರುಗಡೆ ಇರತಕ್ಕಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಕೆಟ್ಟ ಭಾವನೆಗಳು ಬರೋದಿಲ್ಲ. ಗೌರವಾನ್ವಿತ ಭಾವನೆಗಳೇ ಸೃಷ್ಟಿಯಾಗುತ್ತೆ ಹೊರತಾಗಿ ಯಾರ ಜೊತೆ ಈ ವಸ್ತು ಇದೆಯೋ ಅವರ ಮೇಲೆ ಕೆಟ್ಟ ಭಾವನೆಗಳು ಬರೋದಿಲ್ಲ. ಯಾರಾದರೂ ಬಂದು ನಿಮ್ಗೇನೋ ಒಂದು ಕೆಟ್ಟದ್ದು ಮಾಡಬೇಕು ಅಂತ ಮುಂದೆ ಬಂದ್ರೂ ಕೂಡ ಅವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಒಂದು ವಸ್ತು ಅದರ ಕೆಲಸ ಪ್ರಾರಂಭ ಮಾಡುತ್ತೆ. ಅವರ ದೃಷ್ಟಿ ಎಷ್ಟೇ ಕೆಟ್ಟದಿದ್ರೂ ಕೂಡ ಒಂದು ಕ್ಷಣ ಒಂದು ಪೂಜ್ಯ ಮನೋಭಾವವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಿರುತ್ತೆ. ಆ ಒಂದು ಅಂಧಕಾರದ ಆಲೋಚನೆ, ಆ ಒಂದು ಕತ್ತಲು, ಆ ಒಂದು ಕೆಟ್ಟದ್ದು ಏನಿದೆ ಅದೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಒಂದು ಒಳ್ಳೆಯ ಮನಸ್ಥಿತಿಯನ್ನು ಅವರ ಮನಸ್ಸಲ್ಲಿ ಸೃಷ್ಟಿ ಮಾಡ್ತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದೇ ಈ ಒಂದು ತಂತ್ರಸಾರ, ಈ ಒಂದು ವಸ್ತು. ಅದೇ ರೀತಿ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ವಿದ್ಯಾರ್ಥಿಗಳಿಗೆ ಓದಲಿಕ್ಕಾಗ್ತಾ ಇಲ್ಲ, ಓದ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಈ ಒಂದು ತಂತ್ರಸಾರ ಅಂದರೆ, ಇವಾಗ ತಾವು ಕ್ಲಾಸ್ ರೂಮಲ್ಲೂ ಕೂತ್ರೂ ಅಷ್ಟೇ, ಅಂದರೆ ತಾವು ಆ ಒಂದು ಶಿಕ್ಷಣವನ್ನು ಸ್ವೀಕರಿಸ್ತಕ್ಕಂಥ ಆ ಒಂದು ಆ ಒಂದು ಸ್ಥಳದಲ್ಲಿ ಕೂತಾಗಲೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂಥರ ಭಾವನೆಗಳು ಏನಪ್ಪ ಅಂದರೆ, ಅಯ್ಯೋ ಪಾಠವನ್ನು ಕೇಳಿದ್ರೆ ಆಯ್ತು ಬಿಡು, ಮನೆಗೆ ಹೋಗಿ ಓದಿದ್ರೆ ಆಯ್ತು ಬಿಡು, ಅಯ್ಯೋ ಇದನ್ನು ಬರೀಬೇಕಾ, ಬರೆದ್ರೆ ಆಯ್ತು ಬಿಡು, ಹೋಮ್ವರ್ಕ್ ಎಲ್ಲ ನಾವು ಮಾಡಿದ್ರೆ ಆಯ್ತು ಬಿಡು, ಏನು ಮಾಡೋದಿದೆ ಮಾಡಿ, ಏನು ಉದ್ಧಾರ ಆಗೋದಿದೆ ಎಂಬತಕ್ಕಂಥ ಆಲೋಚನೆಗಳು ಬರುತ್ತೆ ಹೊರತಾಗಿ ಯಾರನ್ನು ಕೂಡ ಒಳ್ಳೆಯ ಮನಸ್ಸಿನಿಂದ ಸಂತೋಷವಾಗಿ ಎದುರುಗಡೆ ಶಿಕ್ಷಕರು ಕಷ್ಟಪಟ್ಟು ಹೇಳ್ಕೊಡ್ತಾ ಇರ್ತಕ್ಕಂಥ ಅವ್ರು ಯಾವತ್ತೂ ಕೂಡ ಕಷ್ಟಪಟ್ಟು ಹೇಳ್ಕೊಡೋದಿಲ್ಲ, ಇಷ್ಟಪಟ್ಟೆ ಹೇಳ್ಕೊಡ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಒಂದು ಪಾಠದ ಸಮಯದಲ್ಲಿ ನಮ್ಗೆ ಕಷ್ಟ ಆಗುತ್ತೆ, ಕೇಳಲಿಕ್ಕೆ ಕಷ್ಟ ಆಗುತ್ತೆ, ನಾವು ಕೂಜಾಗದಲ್ಲೇ ಮಳ್ಕೊಳ್ಬೇಕು ಅನಿಸುತ್ತೆ, ಇಲ್ಲ ಬೇರೆ ಏನೋ ಚೇಷ್ಟೆಗಳು ಮಾಡಬೇಕು ಅನಿಸುತ್ತೆ, ಅದ್ರ ಮೇಲೆ ಜ್ಞಾನವನ್ನು ಕೊಡಲಿಕ್ಕಾಗ್ತಾ ಇಲ್ಲ, ಶ್ರದ್ಧಾಭಕ್ತಿಯನ್ನು ತೋರ್ಲಿಕ್ಕಾಗ್ತಾ ಇಲ್ಲ, ಯಾಕೋ ಒಂಥರ ಮನಸ್ಸು ಬದಲಾವಣೆ ಆಗ್ತಾ ಇದೆ, ಆ ಒಂದು ಜಾಗದಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬತಕ್ಕಂಥ ಮನಸ್ಥಿತಿ ಇದ್ದಾಗ ಈ ಒಂದು ವನಸಿರಿಯನ್ನು ಅಂದರೆ ಈ ಒಂದು ವಸ್ತುವನ್ನ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಬಲಗಡೆ ಹುಬ್ಬೆ ಮೇಲೆ ಒಂದು ಚೂರು ಹಚ್ಕೊಂಡು ತಾವು ಕ್ಲಾಸ್ ರೂಮ್ಗೆ ಹೋಗಿದ್ದೆ ಆದರೆ ಆ ಸಮಯದಲ್ಲಿ ನಿಮ್ಗೆ ಏನೇನು ಓದಲಿಕ್ಕೆ ಅಂದರೆ ಆ ಒಂದು ಸಮಯದಲ್ಲಿ ಶಿಕ್ಷಕರು ಏನೇನು ನಿಮಗೆ ತಿಳಿಸ್ತಾರೋ ಅದೆಲ್ಲದರ ಮೇಲೂ ಕೂಡ ಬಹಳ ಏಕಾಗ್ರತಾ ಮನೋಭಾವವನ್ನು ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದಿರುತ್ತೆ. ತಾವೇ ಸ್ವತಃ ಆಸಕ್ತಿಯುಕ್ತರಾಗಿ ಕೂತು ಪಾಠವನ್ನು ಕೇಳಬೇಕು ಎಂಬತಕ್ಕಂಥ ಮನಸ್ಥಿತಿ ನಿಮ್ದಾಗ್ತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೊಂದು ಹೇಳ್ತೇನೆ ನೋಡಿ, ಒಂದಷ್ಟು ವಿಚಾರಗಳನ್ನು ನಾವು ಪರೀಕ್ಷೆ ಮಾಡಿ ನೋಡಬೇಕು. ಇದನ್ನೂ ಹೇಳ್ತೀನಿ, ತಾವು ಪರೀಕ್ಷೆ ಮಾಡಿಯೇ ನೋಡಿ, ಆದರೆ ಪರೀಕ್ಷೆ ಭಕ್ತಿಪೂರ್ವಕವಾಗಿರಬೇಕು. ಇಲ್ಲ ನಿಜಕ್ಕೂ ನನಗಿದೇನೋ ಒಳ್ಳೇದಾಗುತ್ತೆ ಅಂತ ಇದ್ದಾರಲ್ಲ,
ನಾನು ಮಾಡೋಣ, ಇದರಿಂದ ನಾವು ಒಳಿತನ ಸಿದ್ಧಿಪಡಿಸ್ಕೊಳ್ಳೋಣ ಎಂಬತಕ್ಕಂಥ ಸಂಕಲ್ಪದಿಂದ ತಾವು ಮಾಡಿ ಪರೀಕ್ಷೆ ಮಾಡಿದ್ರೆ ನಿಜಕ್ಕೂ ಬಹಳ ಅದ್ಭುತ. ಆದರೆ ಒಂದಷ್ಟು ಜನ ಏನು ಮಾಡ್ತೀರಿ, ಅಯ್ಯೋ ಅವ್ರು ಏನೋ ಹೇಳ್ಕೊಟ್ಟಿದ್ದಾರೆ ಹಂಗಾಗೋಗುತ್ತಾ, ನೋಡೇ ಬಿಡೋಣ ಹಾಗೆ ಹೀಗೆ ಅಂಥೇಳಿ ತಾವೇನು ಮಾಡ್ತೀರಿ, ಉದ್ವೇಗತನದಿಂದ ಬಂದು ತಂತ್ರಸಾರ ಏನು ಬೇಕು ಎಲ್ಲ ಚೆನ್ನಾಗಿ ಹಾಕಿ ಆ ಒಂದು ತಂತ್ರಸಾರವನ್ನು ಮಾಡಿ ಆ ಒಂದು ವಸ್ತುವನ್ನು ತಯಾರಿಸ್ಕೊಂಡು ಚೆನ್ನಾಗಿ ಲಚ್ಕೊಂಡು ನೀವು ಕ್ಲಾಸ್ ರೂಮಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ನಾನು ಹೇಳ್ತೀನಿ, ನೀವು ತಿಪ್ಪರ್ ಲಾಗ ಹಾಕಿದ್ರು ನೀವು ಕೂಡ ಓದಕ್ಕೂ ಆಗೋದಿಲ್ಲ, ಪಾಠವನ್ನು ಕೇಳಲಿಕ್ಕೂ ಆಗೋದಿಲ್ಲ, ಎಲ್ಲವೂ ಕೂಡ ಬದಲಾಗ್ತಕ್ಕಂಥದ್ದಿರುತ್ತೆ. ಮೊದಲು ನಾವು ಅದಕ್ಕೆ ಗೌರವವನ್ನು ಕೊಡಬೇಕು, ವಸ್ತುವಿಗೆ ಗೌರವವನ್ನು ಕೊಡಬೇಕು. ನೀವು ಆ ವಸ್ತುವನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಒಳ್ಳೆಯ ದೃಢ ಮನಸ್ಸಿನ ಪ್ರಾರ್ಥನೆಯನ್ನು ಮಾಡಿ ಸಂಕಲ್ಪವನ್ನು ಮಾಡಿ ತಾವು ಧರಿಸ್ತಿರೋ ಅಷ್ಟೇ ಅದ್ಭುತವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಿರುತ್ತೆ ಆ ವಸ್ತುವಿಗೂ ಕೂಡ ಒಂದು ಭಾವನೆ ಇದೆ. ಏನಪ್ಪ ಅಂದರೆ, ಈಗ ಸಾಧಾರಣವಾಗಿ ನಾವು ಒಬ್ಬರಿಗೆ ಸಹಾಯ ಕೇಳ್ತಾ ಇದ್ದಾರೆ, ಈಗ ನಮಗೆ ಒಬ್ಬರು ಸಹಾಯವನ್ನು ಕೇಳ್ತಾ ಇದ್ದಾರೆ, ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಅಂದರೆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ಕೇಳ್ತಕ್ಕಂಥ ಆ ಒಂದು ಸಹಾಯ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಮನಸ್ಸಿಗೆ ಮುಟ್ಟಬೇಕು. ಅಯ್ಯೋ ನಿಜವಾಗ್ಲೂ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವು ಉಂಟಾಗಿದೆ, ಈ ವ್ಯಕ್ತಿಗೆ ನಿಜವಾಗ್ಲೂ ನನ್ನಿಂದ ಸಹಾಯ ಬೇಕಾಗಿದೆ ಎಂಬತಕ್ಕಂಥ ಆ ಒಂದು ಕಾತುರತೆ ಸೃಷ್ಟಿಯಾಗಬೇಕು. ನಾವು ಬಂದ್ಬಿಟ್ಟು ಏಕಾಏಕಿ ಯಾರಿಂದ ನಮ್ಗೆ ಯಾರೋ ಒಬ್ಬರು ಸಹಾಯ ಮಾಡಬೇಕು, ಆ ವ್ಯಕ್ತಿ ಹತ್ರ ಹೋಗಿ ಇಲ್ಲ ನನಗೆ ಕಷ್ಟ ಇದೆ, ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನಂಗೆ ಸಹಾಯ ಮಾಡಿ, ನಾನು ಮನೇಲಿ ಕೂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಾನು ಇಂಥದ್ದೇನೋ ಜಾಗ ತೊಗೋಬೇಕು, ನನಗೆ ಕಾಸು ಕೊಡಿ, ನಂಗೆ ಅರ್ಜೆಂಟ್ ಹಂಗೆ ಕಾಸಿಲ್ಲ, ನಾನು ನಿಮ್ಗೆ ಆಮೇಲೆ ಕೊಡ್ತೀನಿ ಅಂತ ನಾನು ಏನಾದರೂ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತಾ? ಏನು ಹೇಳ್ತಾರೆ? ನಾನು ಹೇಳಬೇಕಾದನ್ನು ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಇದೇನಪ್ಪ ಈ ವ್ಯಕ್ತಿ ಹಿಂಗೆ ಕೇಳ್ತಾನೆ, ಸಹಾಯವನ್ನಾದರೂ ಸ್ವಲ್ಪ ನೆಮ್ಮದಿಯಾಗಿ ಕೇಳಬೇಕಲ್ವಾ, ಸಹಾಯ ಮಾಡೋನ್ಗಾದ್ರೂ ಮನಸ್ಸು ಬರಬೇಕಲ್ವಾ? ಆ ಒಂದು ವಿಚಾರಕ್ಕೆ ಬಂದಾಗ ವಸ್ತುವಿನೂ ಅಷ್ಟೇ, ಇದರ ಸಹಾಯವನ್ನು ನಾವು ತಗೊಳ್ತಾ ಇದ್ದೀವಿ ಅಂದರೆ ನಾವು ಅಷ್ಟೇ ಅಂದರೆ ಬಹಳ ಮೃದುವಾಗಿ ಮೃದು ಮನಸ್ಸಿನಿಂದ ತಾಳ್ಮೆಯಿಂದ ಆ ಒಂದು ವಸ್ತುವಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಬೇಕು. ನಾನು ನಿನ್ನನ್ನು ಅಂದರೆ ನಾನು ನಿನ್ನನ್ನು ಬಳಸ್ಕೊಳ್ತಾ ಇದ್ದೇನೆ, ನನ್ನ ಕೆಲಸಕ್ಕೋಸ್ಕರ, ನನ್ನ ಸ್ವಾರ್ಥಕ್ಕೋಸ್ಕರ ನಾನು ನಿನ್ನನ್ನು ಬಳಸ್ಕೊಳ್ತಾ ಇದ್ದೇನೆ, ದಯವಿಟ್ಟು ನನಗೊಂದು ಚೂರು ಸಹಾಯವನ್ನು ಮಾಡು ಎಂಬತಕ್ಕಂಥ ಸಂಕಲ್ಪವನ್ನು ಮಾಡಿ ತಾವು ಅದನ್ನು ಉಪಯೋಗಿಸಿದ್ರೆ ನಿಮ್ಗೆ 100% ಕೆಲಸ ಆಗುತ್ತೆ. ತಾವು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಇನ್ನು ಇದರ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಹೋದರೆ ನನಗೆ ಈ ಮಹರ್ಷಿವಾಣಿ ಕಾರ್ಯಕ್ರಮದ ಭಾನುವಾರದ ಕಾರ್ಯಕ್ರಮ ಸಾಕಾಗೋದಿಲ್ಲ, ಜಾಸ್ತಿ ಟೈಮ್ ಬೇಕಾಗುತ್ತೆ. ತಂತ್ರಸಾರ ಪ್ರಾರಂಭ ಮಾಡೋದು ಏನಿಗೆ ಅಂತ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಒಂದು ತಂತ್ರಸಾರವನ್ನು ನಾವು ಏನಕ್ಕೆ ಮಾಡ್ತಾ ಇದ್ದೀವಿ, ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಆಸಕ್ತಿ ತೋರಿಸ್ತಾ ಇಲ್ಲ, ಏನು ಕೂಡ ಇಂಟ್ರೆಸ್ಟಿಂದ ನಾವು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಓದೋದ್ರ ಕಡೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂದರೆ ಆ ಒಂದು ಇಂಟ್ರೆಸ್ಟನ್ನು ನಿಮ್ಗೆ ಬರಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ನೀವು ಜ್ಞಾನಾರ್ಜನೆ ಆಗಬೇಕು, ನನಗೆ ಇದರಿಂದ ನಾನು ಈ ಒಂದು ಅಂದರೆ ಈ ಒಂದು ಉತ್ರೇಣಿ ಗಿಡದಿಂದ ನಾನು ಸಹಾಯವನ್ನು ಪಡ್ಕೊಂಡು ನನ್ನ ಮೆಮೊರಿ ಪವರ್ ಸ್ಟ್ರಾಂಗ್ ಆಗಬೇಕು, ನನ್ನ ಮೆಮೊರಿ ಪವರ್ ಜಾಸ್ತಿ ಆಗಬೇಕು, ನಾನು ಓದೋದು ತಲೆಗತ್ತಾ ಇಲ್ಲ ಎಂಬತಕ್ಕಂಥ ವಿಚಾರಕ್ಕೆ ಬಂದಾಗ ಇದಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರ ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೇನೆ. ಇದನ್ನು ಈ ಒಂದು ತಂತ್ರಸಾರದ ಕಡೆಯ ಭಾಗದಲ್ಲಿ ಹೇಳ್ತೇನೆ. ಈಗ ಮೊದಲನೇದಾಗಿ ತಂತ್ರಸಾರವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ಗಮನವಿಟ್ಟು ನೋಡ್ಕೊಳ್ಳಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಈಗ ಎಲ್ಲರಿಗೂ ಕೂಡ ತೋರಿಸಿರ್ತಕ್ಕಂಥದ್ದಿದೆ. ಒಂದನ್ನೇ ತೆಗೆದು ಪಕ್ಕಕ್ಕಿಟ್ಟಾದ ಮೇಲೆ ಯಂತ್ರಸಾರವನ್ನು ಹಾಕಿಕೊಳ್ತಕ್ಕಂಥದ್ದು ಹೇಗೆ ಎಂಬತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಯಂತ್ರಸಾರವನ್ನು ಹಾಕಿಕೊಳ್ತಕ್ಕಂಥದ್ದು. ಯಂತ್ರಸಾರವನ್ನು ಹಾಕಿಕೊಳ್ಬೇಕಾದ್ರೆ ಮೊದಲನೇದಾಗಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ಯಂತ್ರಸಾರವನ್ನು ಹಾಕ್ಕೊಳ್ಬೇಕಾದ್ರೆ ಆ ಒಂದು ಭೂಮಿಯನ್ನು ಬಹಳ ವಿಶೇಷವಾಗಿ ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಹೇಗೆ, ಆ ಒಂದು ಭೂಮಿಯನ್ನು ಸಂಪೂರ್ಣವಾಗಿ ಗೋಮೂತ್ರದಿಂದ ಸಿದ್ಧಪಡಿಸಿದ್ದಾದ ನಂತರ ಅದರ ಮೇಲೆ ಕಪ್ಪು ವಸ್ತ್ರವನ್ನು ತಾವೆಲ್ಲರೂ ಕೂಡ ಹಾಸ್ಕೊಳ್ಳಿ. ಕಪ್ಪು ವಸ್ತ್ರ ಪ್ರತಿಯೊಬ್ಬರ ವಾಸ್ತುಘರದಲ್ಲೂ ಇರತಕ್ಕಂಥದ್ದೇ. ಕಪ್ಪು ವಸ್ತ್ರವನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಹಾಸ್ಕೊಂಡು ಇದಾದ ಮೇಲೆ ರಂಗೋಲಿ ಅಥವಾ ಅಕ್ಕಿ ಹಿಟ್ಟಿನ ಸಹಾಯದಿಂದ ಈ ಒಂದು ತಂತ್ರಸಾರವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಈ ರೀತಿಯಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ವೃತ್ತಾಕಾರವನ್ನು ಹಾಕಿದ್ದಾದ ನಂತರ ಇದರ ಮಧ್ಯದಲ್ಲಿ 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಒಂದು ಬಾಕ್ಸ್ ಸ್ಕ್ವೇರ್ ಒಂದು ಚೌಕಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ
ಈ ರೀತಿಯಾಗಿ ಒಂದು ಚೌಕಾಕಾರವನ್ನು ಹಾಕ್ಕೊಳ್ತಕ್ಕಂಥದ್ದು. ಚೌಕಾಕಾರವನ್ನು ಹಾಕಿದ್ದಾದ ನಂತರ ಈ ಒಂದು ಚೌಕಾಕಾರದ ಒಳಗಡೆ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ತ್ರಿಕೋಣವನ್ನು ಹಾಕ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಯಂತ್ರಸಾರದ ಬಲಭಾಗದಲ್ಲಿ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ಒಂದು ಯಂತ್ರಸಾರದ ಬಲಭಾಗದಲ್ಲಿ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಇನ್ನು ಯಂತ್ರಸಾರದ ಎಡಭಾಗದಲ್ಲೂ ಕೂಡ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಯಂತ್ರಸಾರದ ಮುಂಭಾಗದಲ್ಲಿ ಕೂಡ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ಯಂತ್ರಸಾರದ ಮುಂಭಾಗದಲ್ಲೂ ಕೂಡ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಇದಾದ ನಂತರ ಈ ಒಂದು ಯಂತ್ರಸಾರದ ಹಿಂಭಾಗದಲ್ಲೂ ಕೂಡ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಇದಾದ ನಂತರ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಬಲಭಾಗದಲ್ಲಿರ್ತಕ್ಕಂಥ ತ್ರಿಕೋಣದ ಮುಂಭಾಗದಲ್ಲಿ ಒಂದು ತ್ರಿಶೂಲವನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ಒಂದು ತ್ರಿಶೂಲವನ್ನು ಹಾಕಿಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ತ್ರಿಶೂಲವನ್ನು ಹಾಕಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಅಂದರೆ ಈ ಒಂದು ತ್ರಿಕೋಣದ ಮುಂಭಾಗದಲ್ಲಿ ಒಂದು ತ್ರಿಶೂಲ ಹಾಕಿಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ತ್ರಿಶೂಲವನ್ನು ಹಾಕಿಕೊಳ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರತಕ್ಕಂಥ ಕೆಲಸ ಏನಪ್ಪ ಅಂದರೆ, ದಯವಿಟ್ಟು ಕ್ಷಮಿಸಿ, ರಂಗೋಲಿಯನ್ನು ಹಾಕ್ಕೊಳ್ಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಿದರೆ ಕ್ಷಮಿಸಬೇಕು. ಯಾಕೆಂದರೆ ಹೆಣ್ಣು ಮಕ್ಕಳ ಥರ ನೀಟಾಗಿ ರಂಗೋಲಿಯನ್ನು ಹಾಕ್ಕೊಳ್ಳಿಕ್ಕೆ ಅಷ್ಟಾಗಿ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಅನುಭವ ಇಲ್ಲ. ಆದರೂ ಕೂಡ ನಾನು ಕಲಿತಾ ಇದ್ದೇನೆ. ಇದಾದ ಮೇಲೆ ಮತ್ತೊಂದು ಏನಪ್ಪ ಅಂದರೆ, ಈ ಮಧ್ಯದಲ್ಲಿರ್ತಕ್ಕಂಥ ತ್ರಿಕೋಣದ ಸುತ್ತಲೂ ಅಂದರೆ 3 ಮೂಲೆಯಲ್ಲೂ ಕೂಡ ತ್ರಿಶೂಲವನ್ನು ಹಾಕ್ಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಈ ರೀತಿಯಾಗಿ ತ್ರಿಶೂಲವನ್ನು ಹಾಕ್ಕೊಳ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ಮಧ್ಯಭಾಗದಲ್ಲಿರ್ತಕ್ಕಂಥ ತ್ರಿಕೋಣದಲ್ಲಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ತಾವೆಲ್ಲರೂ ಕೂಡ ಬರೀತಕ್ಕಂಥದ್ದು. ಈ ರೀತಿಯಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಈ ರೀತಿಯಾಗಿ ಕ್ಲೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಇದಾದ ನಂತರ ಈ ಯಂತ್ರಸಾರದ ಬಲಭಾಗದಲ್ಲಿರ್ತಕ್ಕಂಥ ತ್ರಿಕೋಣದಲ್ಲಿ ಸಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ರೀತಿಯಾಗಿ ಸಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಇದಾದ ನಂತರ ಈ ಒಂದು ತಂತ್ರಸಾರದ ಎಡಭಾಗದಲ್ಲಿರ್ತಕ್ಕಂಥ ತ್ರಿಕೋಣದಲ್ಲಿ ಶ್ರೀಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ರೀತಿಯಾಗಿ
ಈ ರೀತಿಯಾಗಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಇನ್ನು ತಂತ್ರಸಾರದ ಮುಂಭಾಗದಲ್ಲಿರತಕ್ಕಂಥ ತ್ರಿಕೋಣದಲ್ಲಿ ಬಹಳ ವಿಶೇಷವಾಗಿ ರಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ರೀತಿಯಾಗಿ ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಮುಂಭಾಗದಲ್ಲಿರ್ತಕ್ಕಂಥ ತ್ರಿಕೋಣದಲ್ಲಿ ಬರೆದಿದ್ದಾದ ನಂತರ ಇನ್ನು ಕೆಳಭಾಗದಲ್ಲಿರ್ತಕ್ಕಂಥ ಆ ಒಂದು ತ್ರಿಕೋಣದಲ್ಲಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಈ ರೀತಿಯಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮಾಡ್ತಾನೆ ಇರಬೇಕು. ಇನ್ನು ಇದಾದ ನಂತರ ಇಲ್ಲಿಗೆ ನಿಮ್ಮ ಯಂತ್ರಸಾರ ಸಂಪೂರ್ಣವಾಗ್ತಕ್ಕಂಥದ್ದಿದೆ. ಇಲ್ಲಿಯವರೆಗೂ ತಾವೆಲ್ಲರೂ ಕೂಡ ನೋಡ್ತಾ ಇದ್ರಿ ಯಂತ್ರಸಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಏನೋ ಕಷ್ಟ ಅಂತ. ಯಂತ್ರಸಾರವನ್ನು ಹಾಕ್ಕೊಳ್ತಕ್ಕಂಥದ್ದು ಏನಷ್ಟು ಕಷ್ಟ ಇಲ್ಲ, ಇಷ್ಟೇ ಇರತಕ್ಕಂಥದ್ದು. ಯಂತ್ರಸಾರ ಇಲ್ಲಿಗೆ ಸಂಪೂರ್ಣವಾಗ್ತಕ್ಕಂಥದ್ದಿದೆ. ಇದಾದ ಮೇಲೆ ನಿಧಾನವಾಗಿ ಇದರ ಆ ಒಂದು ವಿಶ್ಲೇಷಣೆಯನ್ನು ಕೊಡ್ತೇನೆ. ಮೊದಲನೇದಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ತೀರಾ. ವೃತ್ತಾಕಾರ ಆದಮೇಲೆ 4 ರೇಖೆ ಉಳ್ಳಂತಹ ಒಂದು ಚೌಕಾಕಾರವನ್ನು ಹಾಕ್ಕೊಳ್ತೀರಾ. ಚೌಕಾಕಾರ ಹಾಕಿದ ಮೇಲೆ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕ್ಕೊಳ್ತೀರಿ. ತ್ರಿಕೋಣ ಆದಮೇಲೆ ಮುಂದಿನ ಭಾಗದಲ್ಲಿ ಇನ್ನು ಮಿಕ್ಕಿರ್ತಕ್ಕಂಥ ತಂತ್ರಸಾರಗಳನ್ನು ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬೀಜಾಕ್ಷರಿ ಮಂತ್ರವನ್ನು ಕೂಡ ಮತ್ತೊಮ್ಮೆ ಹೇಳ್ತೀನಿ, ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಣ್ಣಿನ ಪಾತ್ರೆಯನ್ನು ಈ ಒಂದು ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರದ ಮೇಲೆ ಇಡ್ತಕ್ಕಂಥದ್ದು ಮಧ್ಯಭಾಗದಲ್ಲಿ ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇದಾದ ನಂತರ ಮೊದಲನೇದಾಗಿ ಈ ಒಂದು ಉತ್ರೇಣಿ ಗಿಡವನ್ನು ತೆಗೆದುಕೊಳ್ತಕ್ಕಂಥದ್ದು. ತೆಗೆದುಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಆ ಪಕ್ಕದಲ್ಲಿ ಅಂದರೆ ಈ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಕೊಂಬೆಯ ಸುತ್ತಲೂ ಮೇಲೆ ಆ ಕಡೆ ಈ ಕಡೆ ಬೆಳ್ಕೊಂಡಿರ್ತಕ್ಕಂಥ ಈ ಒಂದು ರೆಂಬೆಗಳನ್ನು ಮೊದಲನೇದಾಗಿ ಅಂದರೆ ಅದೆರಡವನ್ನು ಕೂಡ ಬೇರ್ಪಡಿಸ್ತಕ್ಕಂಥದ್ದು, ಅಂದರೆ ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ತಕ್ಕಂಥದ್ದು. ಒಂದಂತೂ ಹೇಳ್ತಾ ಇದ್ದೇನೆ, ಇದಕ್ಕೆ ಕಬ್ಬಣ ತಾಕಬಾರ್ದು. ಅಂದರೆ ಕತ್ರಿ, ಚಾಕು ಇದರ ಸಹಾಯವನ್ನು ತಗೊಂಡು ಕಟ್ ಮಾಡಬೇಡಿ. ದಯವಿಟ್ಟು ತಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು, ಕೈಯಲ್ಲೇ ಕಟ್ ಮಾಡಿ ಹಿಂಗೆ ಅಂದಿದ ತಕ್ಷಣ ಕೆಳಗೆ ಬರುತ್ತೆ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಏನು ಬೇಡ. ಇದನ್ನು ಮಾಡ್ಕೊಳ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕೊಂಬೆಯನ್ನು ತಗೊಂಡು ಅದರ ಸುತ್ತಲೂ ಇರ್ತಕ್ಕಂಥ ರೆಂಬೆಗಳನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಕ್ಕಂಥದ್ದು. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಈ ಒಂದು ಮಧ್ಯಭಾಗದಲ್ಲಿ ಏನು ನೋಡಿದ್ರಿ ತಾವು, ಈ ಒಂದು ರೆಂಬೆಯ ಮುಂಭಾಗವನ್ನು ಮೊದಲನೇದಾಗಿ ತಾವು ಗಮನಿಸ್ತಾ ಇದ್ದೀರಿ. ಇದೊಂದು ವಿಭಿನ್ನವಾಗಿರ್ತಕ್ಕಂಥದ್ದೇ. ಇದು ನಾನು ತೆಗೆದುಕೊಂಡಿರ್ತಕ್ಕಂಥ ಉತ್ರೇಣಿ ಗಿಡದ ರೆಂಬೆಗಳನ್ನು ಕತ್ತರಿಸಿ ಅದರ ಮಧ್ಯದಲ್ಲಿರ್ತಕ್ಕಂಥ ಏನಂತಾರೆ ಕೊಂಬೆ ಏನು ಹೇಳ್ತಾರೆ ಅದನ್ನು ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಇದೇ ಸೊಂಟ, ಅಂದರೆ ಆ ಒಂದು ಗಿಡದ ಸೊಂಟ, ಕೈ ಕಾಲುಗಳೆಲ್ಲವನ್ನೂ ಕೂಡ ತೆಗೆದಿದ್ದಾಯಿತು. ಈಗ ಮಧ್ಯಭಾಗ ಮಾತ್ರ ಇದೆ ನನ್ನ ಹತ್ರ. ಈ ಒಂದು ಮಧ್ಯಭಾಗದಲ್ಲಿ 2 ಗಂಟೆಗಳನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನಾನು ಈ ರೀತಿಯಾಗಿ ಕೈಯಲ್ಲಿ ಇಟ್ಕೊಂಡ್ರೆ ತಮಗೆಲ್ರಿಗೂ ಕೂಡ ಕಾಣಿಸೋದಿಲ್ಲ. ನಾನಿಲ್ಲಿ ಬಿಳಿಯ ವಸ್ತ್ರದ ಮೇಲೆ ಇಡ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ನೋಡಿ, ಇಲ್ಲೊಂದು ಗಂಟನ್ನು ನೋಡ್ತಾ ಇದ್ದೀರಿ ಮತ್ತು ಇಲ್ಲೊಂದು ಗಂಟನ್ನು ನೋಡ್ತಾ ಇದ್ದೀರಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ. ನೋಡಿ, ಇಲ್ಲೊಂದು ಗಂಟನ್ನು ನೋಡ್ತಾ ಇದ್ದೀರಿ ಮತ್ತು ಇಲ್ಲೊಂದು ಗಂಟನ್ನು ನೋಡ್ತಾ ಇದ್ದೀರಿ. 2 ಗಂಟೆಗಳನ್ನು ನೋಡ್ತಾ ಇದ್ದೀರಿ. ಇದರ ಮಧ್ಯಭಾಗವನ್ನು ಈ ರೀತಿಯಾಗಿ ತಾವೆಲ್ಲರೂ ಕೂಡ ಇಟ್ಕೊಳ್ತಕ್ಕಂಥದ್ದು. ಇಟ್ಕೊಂಡಿದ್ದಾದ ನಂತರ ಮೇಲ್ಭಾಗದಲ್ಲಿರ್ತಕ್ಕಂಥ ಗಂಟಿನ ತುದಿಯನ್ನು ಈ ರೀತಿಯಾಗಿ ಮುರಿತಕ್ಕಂಥದ್ದು. ಮುರಿದು ನಿಮ್ಮ ಶಿರದಿಂದ ಭೂಮಿಗೆ ಈ ರೀತಿಯಾಗಿ ಮುಟ್ಟಿಸಿ ಭೂಮಿ ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಮಣ್ಣಿನ ಪಾತ್ರೆಯ ಬಲಭಾಗದಲ್ಲಿ ಈ ರೀತಿಯಾಗಿ ಇಡತಕ್ಕಂಥದ್ದು. ನೋಡಿ ಎಷ್ಟು ವಿಭಿನ್ನವಾಗಿದೆ. ಮೊದಲನೇದಾಗಿ ಭೂಮಿ ತಾಯಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಭೂಮಿ ತಾಯಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಈ ಒಂದು ಕಡ್ಡಿಯನ್ನು ನಾನು ಏನು ಹೇಳಿದೆ ಹೇಳಿ, ನೋಡಿ, ತಲೆ ಮೇಲಿಂದ ನೋಡಿ, ಪಾದವನ್ನು ಮುಟ್ಟಿಸಬಾರ್ದು, ನಿಮ್ಮ ಪಾದಗಳು ಮುಟ್ಟಿಸಬಾರ್ದು. ನಿಮ್ಮ ಶಿರದಿಂದ ಭೂಮಿಯನ್ನು ಮುಟ್ಟಿಸಿದ್ದಾದ ನಂತರ ಆ ಒಂದು ಕಡ್ಡಿಯನ್ನು ಮೊದಲನೇದಾಗಿ ಬಲಭಾಗದಲ್ಲಿ ಇಡ್ತಕ್ಕಂಥದ್ದು. ಈ ಮಧ್ಯಭಾಗದಲ್ಲಿರ್ತಕ್ಕಂಥದ್ದನ್ನು ಹಾಗೆ ಇಟ್ಕೊಳ್ಳಿ. ಇದರದಿಲ್ಲ ಇನ್ನೂ ಕೆಲಸ ಇದೆ, ಇದರಲ್ಲಿ ಇನ್ನೂ 2 ಕೆಲಸ ಬಾಕಿ ಇದೆ. ಅದನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ. ಅದನ್ನು ಏನು ಮಾಡ್ಕೊಳ್ಬೇಕು, ಹೇಗೆ ಅದನ್ನು ತಯಾರಿಸ್ಕೊಳ್ಬೇಕು ಅಂತ. ಇನ್ನು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇದರೊಳಗಡೆ ಹಾಕಿಕೊಳ್ಳಿ. ಈಗ ಮೊದಲನೇದಾಗಿ ನಾನೇನು ಮಾಡ್ತೀನಿ, ಪ್ರಾರಂಭದ ಹಂತದಲ್ಲಿ ಒಂದು ಸ್ವಲ್ಪ ಪಚ್ಚ ಕರ್ಪೂರವನ್ನು ಇಟ್ಕೊಳ್ತೀನಿ. ಈ ರೀತಿಯಾಗಿ ಪಚ್ಚ ಕರ್ಪೂರವನ್ನು ಇಟ್ಕೊಳ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಒಂದು ಸ್ವಲ್ಪ ಪಚ್ಚ ಕರ್ಪೂರ ಇಟ್ಕೊಂಡ್ರೆ ಸಾಕು. ಯಾಕೆ ಅಂದರೆ ತೀರಾ ಜಾಸ್ತಿ ಪಚ್ಚ ಕರ್ಪೂರನ ಹಾಕ್ಕೊಳ್ಬೇಡಿ. ಯಾಕೆ ಅಂದರೆ ನಮ್ಮಲ್ಲಿ ನಾವೇನು ಮಾಡ್ತೀವಿ, ಒಂದಷ್ಟು ಜನ ಏನು ಮಾಡ್ತಾರೆ, ಗುರುಗಳು ಹಣೆ ಉಬ್ಬಿಗೆ ಇಟ್ಕೊ ಅಂತ ಹೇಳಿ
ಚೆನ್ನಾಗಿ ಕಪ್ಪು ತೊಗೊಂಡು ಚೆನ್ನಾಗಿ ಹಿಂಗೆಲ್ಲ ಬಳ್ಕೊಂಡ್ಬಿಡ್ತೀರ. ಪಚ್ಕರ್ಪೂರ ಅಂದರೆ ಏನು ತಮಾಷೆನಾ? ಹೀಟು, ಕಣ್ಣೆಲ್ಲ ಉರಿ ಬಂದು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಭಾರಿ ಹೀಟದು ಪಚ್ಕರ್ಪೂರ. ಅಂದರೆ ಉಷ್ಣಾಂಶ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅಂದರೆ ಆ ಒಂದು ಜ್ವಾಲೆ ಅಂಟ್ಕೊಂಡು ಅದನ್ನು ಸಂಪೂರ್ಣವಾಗಿ ಪಚನವನ್ನು ಮಾಡಲಿಕ್ಕೆ ಮಾತ್ರ ಪಚ್ಕರ್ಪೂರದ ಸಹಾಯವನ್ನು ನಾವಿಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥದ್ದು. ಅದು ಸ್ವಲ್ಪ ಮಾತ್ರದಲ್ಲಿದ್ದರೆ ಸಾಕು. ಇದಾದ ನಂತರ ಜಾಕಾಯನ್ನು ಹಾಕ್ಕೊಳ್ತಕ್ಕಂಥದ್ದು. ಜಾಕಾಯನ್ನು ಎರಡನೇದಾಗಿ ಜಾಕಾಯನ್ನು ಹಾಕ್ಕೊಳ್ತಕ್ಕಂಥದ್ದು. ಜಾಕಾಯನ್ನು ಹಾಕಿದ್ದಾದ ನಂತರ ಇಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಅರಿಶಿನದ ಕೊಂಬು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಈ ರೀತಿಯಾಗಿ ಅರಿಶಿನದ ಕೊಂಬನ್ನು ಇದರೊಳಗಡೆ ಹಾಕ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ಕೊಬ್ಬರಿ ಅಂದರೆ ಒಣ ಕೊಬ್ಬರಿಯ ಪೀಸು ಅಂತ ನಾನು ಏನು ಹೇಳಿದೆ, ಒಣ ಕೊಬ್ಬರಿಯ ಪೀಸನ್ನು ನಾವು ಇದರೊಳಗಡೆ ಹಾಕ್ಕೊಳ್ತಕ್ಕಂಥದ್ದು. ಒಣ ಕೊಬ್ಬರಿಯ ಪೀಸು. ಇದಾದ ಮೇಲೆ ಒಂದು ಪಾರಿಜಾತ ಎಲೆ, ಒಂದು ಪಾರಿಜಾತ ಎಲೆಯನ್ನು ಇದರೊಳಗಡೆ ಹಾಕ್ತಾ ಇದ್ದೇವೆ. ಹಸಿ ಪಾರಿಜಾತದ ಎಲೆ ಇದ್ರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ತೊಗೊಂಡು ಬನ್ನಿ, ಅದನ್ನೇ ಹಾಕ್ಕೊಳ್ತಕ್ಕಂಥದ್ದು. ಒಣಗಿದ್ರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ನಮಗೆ ಎಲೆ ಬೇಕು, ಪಾರಿಜಾತ ಎಲೆ ಬೇಕು. ಇದಾದ ನಂತರ ಬೇವಿನ ವೃಕ್ಷದ ಎಲೆನೂ ಕೂಡ ಇಷ್ಟಿದ್ರೆ ಸಾಕು ನಮಗೆ. ಒಂದು 3 ರಿಂದ 4 ಎಲೆ ಇಷ್ಟಿದ್ರೂ ಸಾಕು. ಒಂದು 4 ಎಲೆ ಇದರೊಳಗಡೆ ಹಾಕಿದ್ರೂ ಸಾಕು. ಈ ರೀತಿಯಾಗಿ ಬೇವಿನ ಎಲೆಯನ್ನು ನಾವೆಲ್ಲರೂ ಕೂಡ ಹಾಕ್ಕೊಂಡಿದ್ದಕ್ಕಂಥದ್ದಾಯಿತು. ಇನ್ನು ಮುಟ್ಟಿದ್ರೆ ಮುನಿ ಎಂಬತಕ್ಕಂಥದ್ರ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೆ. ಈ ಒಂದು ಮುಟ್ಟಿದ್ರೆ ಮುನಿ ಸ್ವಭಾವ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಮಕ್ಕಳಂತೂ ಅದನ್ನು ಮುಟ್ತದೆ, ಅದು ಮುದುರ್ಕೊಂಡಿರ್ತಕ್ಕಂಥದ್ದು, ಅದು ಮುದುರ್ಕೊಂಡು ಅದಾದಮೇಲೆ ಹರಳೋವರೆಗೂ ಕಾಯೋದು, ಮತ್ತೆ ಅದನ್ನು ಮುಟ್ಟೋದು, ಅಂದರೆ ಒಂದು ಆಟ. ಇವೆಲ್ಲವೂ ಕೂಡ ಆಟವನ್ನು ಆಡಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಈ ಒಂದು ಮುಟ್ಟಿದ್ರೆ ಮುನಿ ಮುದುಡಿರ್ತಕ್ಕಂಥ ಎಲೆಯನ್ನು ತಾವೆಲ್ಲರೂ ಕೂಡ ಒಂದು 3 ರಿಂದ 4 ಗೊಂಚಲು ಇದರೊಳಗೆ ತೆಗೆದು ಈ ಥರ ಹಾಕ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇದರೊಳಗಡೆ ಹಾಕ್ತಕ್ಕಂಥದ್ದು. ಇದನ್ನು ಕೂಡ ಜಾಸ್ತಿ ಏನು ಹಾಕ್ಕೊಳ್ಳಿಕ್ಕೆ ಹೋಗ್ಬೇಡಿ. ಎಲ್ಲವೂ ಕೂಡ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅದನ್ನು ತಯಾರಿಸ್ಕೊಳ್ಬೋದು. ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಪ್ರಮಾಣವನ್ನು ಉಪಯೋಗಿಸ್ತಾ ಇದ್ದೇನೆ. ಇನ್ನು ಅರಳಿ ವೃಕ್ಷದ ಎಲೆ, ಗಣಪತಿಯ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕು. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ವಿಘ್ನ ನಿವಾರಕ ಗಣಪ, ಆ ಒಂದು ಗಣಪನ ಸಂಪೂರ್ಣ ಕೃಪಾಶೀರ್ವಾದ ನಮಗೆ ಬೇಕಾಗಿರೋದ್ರಿಂದ ಈ ಒಂದು ವನಸಿರಿಯನ್ನು ನಾನು ಇದರಲ್ಲಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದಿದೆ. ಈ ಒಂದು ಕಡ್ಡಿಯನ್ನು ತೆಗೆದುಹಾಕಿ ಕಿತ್ತು ಬಿಸಾಕಿ ಎಲೆಯನ್ನು ಮಾತ್ರ ಸಂಪೂರ್ಣವಾಗಿ ನೋಡಿ, ಸಂಪೂರ್ಣವಾಗಿ ಈ ಥರ ಎಲೆಯನ್ನು ಮಾತ್ರ ತಾವು ಇದರೊಳಗಡೆ ಹಾಕ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು. ಇದಾದ ನಂತರ ತಾವು ಇಲ್ಲಿ ಈ ಒಂದು ಉತ್ರೇಣಿ ಗಿಡದ ಮುಳ್ಳು ನಾನೇನು ಹೇಳಿದೆ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಉತ್ರೇಣಿ ಗಿಡದ ಮುಳ್ಳು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಮುಂಭಾಗದಲ್ಲಿರ್ತಕ್ಕಂಥದ್ದು ಭಾಳ ಎಳೆಯಾಗಿದೆ. ನೋಡಿ ಈ ರೀತಿಯಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಈ ಒಂದು ಮುಳ್ಳನ್ನು ಕೂಡ ಇದರೊಳಗಡೆ ಹಾಕ್ತಾ ಇದ್ದೀನಿ. ನಾನು ಮುಳ್ಳು ಅಂತ ಆಗಲೇ ಹೇಳಿದೆ. ಮುಳ್ಳು ಅಂತ ಮಾತ್ರಕ್ಕೆ ಇದೇನು ಗುರುಗಳೇ ನೀವು ಮುಳ್ಳನ್ನು ಹಾಕ್ಕೊಳ್ತಾ ಇದ್ದೀರಿ, ಇದರಿಂದ ಸಮಸ್ಯೆ ಏನಾಗಲ್ವಾ, ನಮಗೆ ಬೇರೆ ರೀತಿ ಹಾನಿಕಾರ ಏನಾಗೋದಿಲ್ವ ಗುರುಗಳೇ ಅಂತ. ಮುಳ್ಳು ನಾನು ಹೇಳಿದೆ, ಇದು ಮನುಷ್ಯರಿಗೆ ಯಾವುದೇ ರೀತಿ ಹಾನಿಕಾರ ಮಾಡೋದಿಲ್ಲ. ಇದು ಮನುಷ್ಯನಿಗೆ ಉಪಯೋಗಕಾರಿ, ಮನುಷ್ಯನ ಬಾಂಧವ್ಯಗಳನ್ನು ಬೆಸೆತಕ್ಕಂಥದ್ದು. ಇದು ಮುಳ್ಳು ಅಂತಂದರೆ ನಾವೆಲ್ಲರೂ ಕೂಡ ಬಾಂಧವ್ಯವನ್ನು ಹಾಳು ಮಾಡ್ಕೊಳ್ತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ಯೋಚನೆ ಮಾಡ್ತೀವಿ ಹೊರತಾಗಿ ಇದರಲ್ಲಿ ಬಾಂಧವ್ಯವನ್ನು ಬೆಸೆತಕ್ಕಂಥದ್ದು ಅಂದರೆ ಅಟ್ರಾಕ್ಷನ್, ಸೆಳಿತಕ್ಕಂಥ ಶಕ್ತಿ. ವಶೀಕರಣ ಅಂತ ನಾನು ಹೇಳಿದೆ ಆವಾಗಲೇ, ಅದನ್ನು ತಾವೆಲ್ಲರೂ ಕೂಡ ಒಂದು ಸೆಕೆಂಡ್ ಬೇರೆ ಆಲೋಚನೆಯನ್ನು ಮಾಡಿದ್ರಿ. ವಶೀಕರಣ ಏನಂದರೆ ಅಟ್ರಾಕ್ಷನ್, ಅಂತಹ ಒಂದು ಶಕ್ತಿ ಇದರಲ್ಲಿರ್ತಕ್ಕಂಥದ್ದಿದೆ, ಈ ಒಂದು ಮುಳ್ಳಿನಲ್ಲಿರ್ತಕ್ಕಂಥದ್ದಿದೆ. ಅದಕ್ಕೋಸ್ಕರ ಇದನ್ನು ನಾನು ಇದರೊಳಗೆ ಉಪಯೋಗಿಸ್ತಾ ಇದ್ದೀನಿ. ಇದಾದ ಮೇಲೆ ಮಾಡ್ತಕ್ಕಂಥ ಕೆಲಸಗಳು ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಈ ಒಂದು ದಾರದ ಉಂಡೆಯ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು. ದಾರದ ಉಂಡೆಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಈ ಒಂದು ದಾರದ ಉಂಡೆಯನ್ನು ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಈ ಒಂದು ತ್ರಿಕೋಣ ಏನು ನೋಡ್ತಾ ಇದ್ದೀರಿ ತಾವು, ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರದ ತ್ರಿಕೋಣದಿಂದ ಪ್ರಾರಂಭವನ್ನು ಮಾಡಬೇಕು. 3 ರೌಂಡನ್ನು ಹಾಕ್ತಕ್ಕಂಥದ್ದು, ಅಂದರೆ 3 ಸರ್ಕಲನ್ನು ಹಾಕ್ತಕ್ಕಂಥದ್ದು, ವೃತ್ತಾಕಾರವನ್ನು ಹಾಕ್ತಕ್ಕಂಥದ್ದು ಈ ಒಂದು ದಾರದ ಉಂಡೆಯನ್ನು. ಇಲ್ಲಿರ್ತಕ್ಕಂಥ ಮಧ್ಯದಲ್ಲಿರ್ತಕ್ಕಂಥ ವನಸಿರಿಗಳ ಸುತ್ತಲೂ ಕೂಡ 3 ರೌಂಡು, 3 ವೃತ್ತಾಕಾರವನ್ನು ಈ ಒಂದು ದಾರದ ಉಂಡೆಯ ಸಹಾಯವನ್ನು ತೆಗೆದುಕೊಂಡು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಕರೆಕ್ಟಾಗಿ ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರಕ್ಕೆ ಬಂದಾಗ ಮತ್ತೆ ಅದನ್ನು ಅಲ್ಲಿಗೆ ಕಟ್ ಮಾಡಿ ಈ ರೀತಿ ಹಾಕ್ತಕ್ಕಂಥದ್ದು. ಇದಾದ ನಂತರ ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಪಚ್ಕರ್ಪೂರವನ್ನು ಅಗ್ನಿಯ ಸಹಾಯದೊಂದಿಗೆ ಪ್ರಜ್ವಲಿಸ್ತಕ್ಕಂಥದ್ದು. ಈ ರೀತಿಯಾಗಿ
ಈಗ ಇಲ್ಲಿ ಈ ಒಂದು ಅಗ್ನಿ ಪ್ರಜ್ವಲಿಸಿದ್ದಾದ ನಂತರ ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇದೆ, ಮಧ್ಯಭಾಗದಲ್ಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದು ಕ್ಲೀಮ್ ಎಂಬತಕ್ಕಂಥದ್ದು. ಈ ಒಂದು ವಸ್ತು ಅಂದರೆ ಕಪ್ಪು ಸಂಪೂರ್ಣವಾಗಿ ಪಚನವಾಗೋವರೆಗೂ ಕೂಡ ಶ್ರೀಂ ಕ್ಲೀಂ ಸಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಶ್ರೀಂ ಕ್ಲೀಂ ಸಂ, ಶ್ರೀಂ ಕ್ಲೀಂ ಸಂ, ಶ್ರೀಂ ಕ್ಲೀಂ ಸಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ಇದರ ಎಲ್ಲ ಎಲೆಯನ್ನು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಬೇಕು. ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ತಾವು ಇದನ್ನು ಕರಕಲನ್ನು ಮಾಡ್ತಕ್ಕಂಥದ್ದು, ಸಂಪೂರ್ಣವಾಗಿ ಪಚನವನ್ನು ಮಾಡ್ತಕ್ಕಂಥದ್ದು. ಇದಕ್ಕೆ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ನಿಮ್ಮ ಗಮನವನ್ನು ಇದರ ಮೇಲಿಟ್ಟು ಇದು ಸಂಪೂರ್ಣವಾಗಿ ಕಪ್ಪಾಗಿ ತಯಾರಾಗಬೇಕು. ತಯಾರಾಗುವವರೆಗೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಾರ್ಥನೆ, ಶ್ರೀಂ ಕ್ಲೀಂ ಸಂ, ಶ್ರೀಂ ಕ್ಲೀಂ ಸಂ, ಶ್ರೀಂ ಕ್ಲೀಂ ಸಂ. ಈ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾನೇ ಇರಬೇಕು. ಇದರ ಮಧ್ಯದಲ್ಲಿ ಒಂದು ಚೂರು ಆಜ್ಯವನ್ನು ಹಾಕ್ಕೊಳ್ತಾ ಇರ್ಬೋದು. ತುಪ್ಪ ಇದ್ದರೆ ಅದನ್ನು ಹಾಕ್ಕೊಳ್ತಾ ಇರಿ. ತುಪ್ಪದ ಸಹಾಯವನ್ನು ತಾವೆಲ್ಲರೂ ಕೂಡ ತಗೊಳ್ಳಿ. ತುಪ್ಪದ ಸಹಾಯವನ್ನು ತಗೊಳ್ಳಿ. ತುಪ್ಪದ ಸಹಾಯದ ಅದನ್ನು ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ತಕ್ಕಂಥದ್ದು, ಜಾಸ್ತಿ ಬೇಡ, ಸ್ವಲ್ಪ 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 ಮಾತ್ರ ಹಾಕ್ಕೊಳ್ತಕ್ಕಂಥದ್ದು. ಆ ಒಂದು ಜ್ವಾಲೆ ಬರಲಿಕ್ಕಷ್ಟೇ ಆ ಒಂದು ತುಪ್ಪವನ್ನು ಹಾಕ್ಕೊಳ್ತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿ ಇದನ್ನು ಸಂಪೂರ್ಣವಾಗಿ ಪಚನವನ್ನು ಮಾಡ್ತಕ್ಕಂಥದ್ದು, ಕಪ್ಪನ್ನು ತಯಾರಿಸ್ಕೊಳ್ತಕ್ಕಂಥದ್ದು. ಶ್ರೀಂ ಕ್ಲೀಂ ಸಂ, 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 ಶ್ರೀಂ ಕ್ಲೀಂ ಸಂ. ಈ ರೀತಿಯಾಗಿ ಬೀಜಾಕ್ಷರಿ ಮಂತ್ರವನ್ನು ಸಂಪೂರ್ಣವಾಗಿ ಪ್ರಾರಂಭದ ಹಂತದಿಂದ ಅಂತ್ಯದವರೆಗೂ ಕೂಡ ತಾವು ಪಠನೆಯನ್ನು ಮಾಡ್ತಾನೇ ಇರಬೇಕು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಶ್ರೀಂ ಕ್ಲೀಂ ಗಂ, 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 ಶ್ರೀಂ ಕ್ಲೀಂ ಗಂ. ಬಹಳ ಜೋಪಾನ. ನಾನು ಬಹಳ ಕೇರ್ಫುಲ್. ಇದೇನಿದು ಗುರುಗಳು ಬೆಂಕಿ ಉರಿತಾ ಇದ್ರು, ಕೈಯಲ್ಲೆಲ್ಲ ಆಡಿಸ್ತಾ ಇದ್ದಾರಲ್ವ, ಅವ್ರಿಗೇನು ತೊಂದರೆ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನೀವು ಏಕಾಏಕಿ ಹೋಗ್ಬಿಟ್ಟು ಮಧ್ಯದಲ್ಲಿ ಕೈ ಹಾಕ್ಬಿಟ್ಟು ಆ ದ್ರವ್ಯಗಳನ್ನು ಮುಟ್ಲಿಕ್ಕೆ ಹೋಗಬೇಡಿ. ಬೆಂಕಿಯ ಶಾಖ ಬಹಳ ಜೋಪಾನ. ಬೆಂಕಿ ಜೊತೆ, ಪಂಚಭೂತಗಳ ಜೊತೆ ನಾವು ಯಾವುದೇ ರೀತಿ ಆಟವನ್ನು ಕೂಡ ಆಡಬಾರ್ದು. ಅದರಲ್ಲೂ ಗಾಳಿ, ನೀರು, ಬೆಂಕಿ ಮಾತ್ರ ಬಹಳ ಜೋಪಾನ. ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಅದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾತ್ರ ಆರಾಧನೆಯನ್ನು ಮಾಡಬೇಕೇ ಹೊರತಾಗಿ ಅದು ಯಾವುದನ್ನು ಕೂಡ ಅನುಭವಿಸ್ಲಿಕ್ಕೆ ಹೋಗಬಾರ್ದು. ಅದನ್ನು ಆರಾಧನೆಯನ್ನು ಮಾಡಬೇಕು. ಬೆಂಕಿ, ಗಾಳಿ, ನೀರು ಇವು ಮೂರನ್ನು ಕೂಡ ಅದು ಏನು ಮಾಡಿಬಿಡುತ್ತೆ ನಮ್ಮನ್ನ ಅಂಥೇಳಿ ಉದ್ವೇಗತನದಿಂದ ನಾವು ಹೋಗಿ ಎಷ್ಟೋ ಒಂದು ದೊಡ್ಡ ಬಿಲ್ಡಿಂಗಿಂದ ಹಾರಿದ್ರೆ ಏನೂ ಮಾಡೋದಿಲ್ಲ. ಗಾಳಿಯಲ್ಲಿ ನಾವು ಕೆಳಗಡೆ ಬೀಳ್ತೇವೆ ಹೊರತಾಗಿ ಗಾಳಿಯನ್ನು ನಮ್ಮನ್ನು ತೇಲಿಸ್ಬಿಟ್ಟು ಕೆಳಗಡೆ ಬೀಳಿಸೋದಿಲ್ಲ. ಇನ್ನು
ಬೆಂಕಿಯಲ್ಲಿ ಹಾರ್ತೀವಿ ನಾವು, ನಮ್ಗೇನು ಆಗಲ್ಲ ಅಂತ ಹೇಳಿ ನಾವು ಹೋಗ್ಬಿಟ್ಟು ಏಕಾಏಕಿ ಬೆಂಕಿಲಿ ಹಾರಿಬಿಟ್ರೆ ನಾವು ನಿಮ್ಮದೇ ಆಚೆ ಬರ್ತೀವಿ ಅಂತಲೂ ಇಲ್ಲ. ಸಂಪೂರ್ಣವಾಗಿ ದಗ 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 ಅಂತ ಹುರಿದು ಹೋಗ್ತೀವಿ. ನೀರಲ್ಲಿ ನಾವು ಆರಾಮಾಗಿ ಉಸಿರಾಟ ಆಡ್ತೀವಿ ಅಂತ ಹೇಳಿ ನೀರಿಗೆ ಹಾರಿಬಿಡ್ತೀವಿ. ಕೆಲವೊಂದಷ್ಟು ಜನ ಮಾಡ್ತಾರಂತಹ ಮಂಡ ಚೇಷ್ಟೆಗಳನ್ನು. ದಯವಿಟ್ಟು ಯಾರು ಅಂತಹ ಕೆಲಸವನ್ನು ಮಾಡಬೇಡಿ. ಪಂಚಭೂತಗಳೆಲ್ಲ ನಾವು ಯಾವತ್ತೂ ಕೂಡ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಅದಕ್ಕೆ ನಾವೆಷ್ಟು ಗೌರವವನ್ನು ಸಲ್ಲಿಸಬೇಕೋ ಅಷ್ಟು ಗೌರವವನ್ನು ಸಲ್ಲಿಸಬೇಕು. ಈಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಈ ರೀತಿಯಾಗಿ ಸಂಪೂರ್ಣವಾಗಿ ಪಚನವಾಗ್ತಾ ಇದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈ ರೀತಿಯಾಗಿರ್ತಕ್ಕಂಥದ್ದು. ಆಜ್ಯವನ್ನು ಕೂಡ ತಾವು ಯಾರು ಕೂಡ ಜಾಸ್ತಿ ಆಜ್ಯವನ್ನು ಹಾಕ್ಕೊಳ್ಬೇಡಿ. ಯಾಕೆ ಅಂದರೆ ಜಾಕಾಯಿ, ಆಮೇಲೆ ಇದರಲ್ಲಿ ಮತ್ತೊಂದು ಇದೊಂದು ಅರಿಶಿಣದ ಕೊಂಬು, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಪಚನವಾಗಬೇಕು. ಅದಕ್ಕೆ ಮಾತ್ರ ಆ ಒಂದು ಜ್ವಾಲೆ ಅದೇ ರೀತಿ ಇರಬೇಕು ಅಂತ ಹೇಳಿ ಅದಕ್ಕೆ ನಾನು ಲೈಟಾಗಿ ಅಂದರೆ ಎಲ್ಲೋ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಎಣ್ಣೆಯನ್ನು ಅದರೊಳಗಡೆ ಹಾಕ್ತಾ ಇದ್ದೇನೆ. ಆಜ್ಯವನ್ನು ಹಾಕ್ತಾ ಇದ್ದೇನೆ. ಆಜ್ಯ ತಪ್ಪಿದ್ರೆ ಎಣ್ಣೆ, ಇದರಲ್ಲಿ ಯಾವ್ದು ಬೇಕಾದರೂ ತಾವು ಉಪಯೋಗಿಸ್ಕೊಳ್ಬೋದು. ಆಜ್ಯ ಬಹಳ ಉತ್ತಮ. ನಾನು ಕೂಡ ಆಜ್ಯವನ್ನೇ ಬಳಸ್ತಾ ಇದ್ದೇನೆ. ಆಜ್ಯವನ್ನು ಇದರೊಳಗಡೆ ಹಾಕ್ತಾ ಇದ್ದೆ ಅಂದರೆ ಲೈಟಾಗಿ ಒಂದೊಂದೇ ಹನಿ ಆ ಜ್ವಾಲೆ ಅದೇ ರೀತಿ ಇರಲಿಕ್ಕೋಸ್ಕರ ಈ ಒಂದು ಹನಿಯನ್ನು ಹಾಕ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಬಹಳ ವಿಶೇಷವಾಗಿ ಇಲ್ಲಿ ತಾವು ಆ ಒಂದು ಕಪ್ಪನ್ನು ಹೇಗೆ ತಯಾರಿಸ್ಕೊಳ್ಬೇಕು ಎಂಬತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಗುರುಗಳೇ, ಈಗ ನೀವೆಲ್ಲರೂ ಕೂಡ ಹೇಳ್ತಾ ಇದ್ರಿ ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಸಪ್ರೇಟಾಗಿ ಮಾಡಬೇಕಾ, ಈ ಒಂದು ತಂತ್ರಸಾರದಲ್ಲಿ ಇದು ಹೇಗೆ, ಯಾರಿಗೆ ಸಮಸ್ಯೆ ಇದೆ? ಈಗ ಮನೆ ಯಜಮಾನರಿಗೆ ಮನೆಯ ವಿಚಾರದಲ್ಲಿ ಜಾಗದ ವಿಚಾರಕ್ಕೆ ಏನೋ ಸಮಸ್ಯೆ ಇದೆ ಅಂದಾಗ ಮಾತ್ರ ಮನೆಯ ಯಜಮಾನರು ಈ ಒಂದು ಕೆಲಸವನ್ನು ಮಾಡಿದ್ರೆ ಸಾಕು. ಯಾವ ವ್ಯಕ್ತಿಗೆ ಕೆಲಸ ಆಗಬೇಕೋ ಇಲ್ಲ ಯಾವ ವ್ಯಕ್ತಿಗೆ ಇನ್ನೊಬ್ಬ ವ್ಯಕ್ತಿಯಿಂದ ಸಮಸ್ಯೆಗಳು ಎದುರಾಗ್ತಾ ಇದೆಯೋ ಅವರು ಮಾಡಿದ್ರೆ ಸಾಕು. ಇದನ್ನು ಒಂದು ಕುಟುಂಬದಲ್ಲಿ ಎಲ್ಲರೂ ಮಾಡ್ಕೊಳ್ತಕ್ಕಂಥದ್ದಲ್ಲ, ಆದರೆ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಆಚರಣೆ ಆಗಬೇಕು. ಇದು ಬರೀ ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಬರೀ ಬೇರೆ ರೀತಿ ವ್ಯವಹಾರ ಮಾಡ್ಕೊಳ್ತಕ್ಕಂಥದ್ದು ಮಾತ್ರ ಅಲ್ಲ, ಇದು ವಿದ್ಯಾರ್ಥಿಗಳಿಗೂ ಕೂಡ ಬಹಳ ಪ್ರಮುಖವಾಗಿ ಪ್ರಥಮ ಸ್ಥಾನದಲ್ಲಿ ಇದು ಕೆಲಸಕ್ಕೆ ಬರ್ತಕ್ಕಂಥದ್ದಿರುತ್ತೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇದನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಬೇಕು. ಇದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ತೀರಿ. ಬಹಳ ವಿಶೇಷವಾಗಿ ಹೆಣ್ಣು ಮಕ್ಕಳು ತಾವು ಇದನ್ನು ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಿ ಈ ಒಂದು ಕಪ್ಪನ್ನು ಸಿದ್ಧಪಡಿಸ್ಕೊಳ್ಳಿ. ನಿಜಕ್ಕೂ ಬಹಳ ಉಪಕಾರಿ. ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನೇನು ಸ್ವಲ್ಪ ಕ್ಷಣಗಳು ಮಾತ್ರ ಬಾಕಿ ಇದೆ ಕಪ್ಪು ಸಂಪೂರ್ಣವಾಗಿ ಪಚನವಾಗಲಿಕ್ಕೆ. ಹಂಗೆ ಬರೋಣ. ಬ್ರೇಕ್ ಆದಮೇಲೆ ಮತ್ತೊಮ್ಮೆ ಇದಾದ ಮೇಲೆ ಇದರ ವಿಸರ್ಜನೆ ಮಾಡೋದು ಹೇಗೆ, ಇದನ್ನು ಹೇಗೆ ಬಳಸಬೇಕು, ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಹಿಂದಿನ ಭಾಗದಲ್ಲಿ ಆಗತಾನೆ ಆ ಬೆಂಕಿಯನ್ನು ಪ್ರಜ್ವಲಿಸ್ತಕ್ಕಂಥದ್ದಾಯಿತು, ಅಗ್ನಿ ಆ ಒಂದು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದಾಯಿತು. ಇದಾದ ಮೇಲೆ ಈಗ 4 ದೀಪಗಳನ್ನು ತೆಗೆದುಕೊಳ್ತಕ್ಕಂಥದ್ದು. 4 ದೀಪಗಳನ್ನು ಮಧ್ಯದಲ್ಲಿರ್ತಕ್ಕಂಥ ಆ ಒಂದು ಯಂತ್ರದ ಸುತ್ತಲೂ ಇರ್ತಕ್ಕಂಥ ತ್ರಿಕೋಣಗಳ ಮಧ್ಯಭಾಗದಲ್ಲಿ ಈ ಒಂದು ದೀಪವನ್ನು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ತಾವು ಮೊದಲನೇದಾಗಿ ಮುಂದಗಡೆ ಇರ್ತಕ್ಕಂಥ ದೀಪವನ್ನು ಮೊದಲೇ ಹಚ್ಚಿ ಇಟ್ಬಿಡ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಮುಂಭಾಗದಲ್ಲಿ ಜ್ವಾಲೆ ಇದೆ, ಬೆಂಕಿಯ ಜ್ವಾಲೆ. ಅದಕ್ಕೋಸ್ಕರ ಕೈ ಸುಡ್ತಕ್ಕಂಥದ್ದಿರುತ್ತೆ. ಜೋಪಾನ ಪ್ರಜ್ವಲಿಸಿದ್ದಾದ ನಂತರ ಮಧ್ಯದಲ್ಲಿರ್ತಕ್ಕಂಥ ಬೆಂಕಿ ಸಂಪೂರ್ಣವಾಗಿ ಹಾರಬೇಕು. ಅದು ಹಾರ್ತಾ ಇದೆ ಅಂತ ಗೊತ್ತಾಗಿದ ತಕ್ಷಣ ತಾವೇನು ಮಾಡಬೇಕು, ಅದಕ್ಕೆ ಲಾಸ್ಟಲ್ಲಿ ತಾವು ದೀಪವನ್ನು ಮಾಡ್ತಕ್ಕಂಥದ್ದು, ಅಂದರೆ ಈ ಒಂದು ಬೆಂಕಿಗೆ ಆರತಿಯನ್ನು ಮಾಡ್ತಕ್ಕಂಥದ್ದು. ಇದು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದೆಲ್ಲವೂ ಕೂಡ ಆದಮೇಲೆ ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗ್ತಕ್ಕಂಥದ್ದಿದೆ. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಆರತಿ, ಧೂಪ ಅದೆಲ್ಲವೂ ಕೂಡ ಮಾಡಿದ್ದಾದ ನಂತರ ಇದು ಬೆಂಕಿ ಸಂಪೂರ್ಣವಾಗಿ ಆರಿದ್ದಾದ ನಂತರ ಇದರಲ್ಲಿರ್ತಕ್ಕಂಥ ಆ ಒಂದು ಕಪ್ಪು ಪ್ರಸಾದ ಏನಿದೆ, ಆ ಒಂದು ಪಚನವಾಗಿರ್ತಕ್ಕಂಥ ಸಾಮಗ್ರಿಗಳೇನಿದೆ ಅದನ್ನು ತಾವೆಲ್ಲರೂ ಕೂಡ ಬೇರ್ಪಡಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕರಕಾಗಿರುತ್ತೆ. ಅದೆಲ್ಲವೂ ಕೂಡ ಪುಡಿಯನ್ನು ಈ ಒಂದು ಮಣ್ಣಿನ ಪಾತ್ರೆಯಿಂದ ಬೇರ್ಪಡಿಸ್ತಕ್ಕಂಥದ್ದು. ಬೇರ್ಪಡಿಸಿದ್ದಾದ ನಂತರ ಇದನ್ನು ಈಗ ಸಾಮಾನ್ಯವಾಗಿ ತಾವೆಲ್ಲರೂ ಕೂಡ ಏನು ಮಾಡ್ತೀರಿ, ನೀವೇನು ಮಾಡ್ತೀರಿ, ಸಾಧಾರಣವಾಗಿ ಒಂದು ಗ್ಲಾಸ್ ಡಬ್ಬಿನಲ್ಲೋ, ಇಲ್ಲ ಅಂದರೆ ಸ್ಟೀಲ್ ಪಾತ್ರೆ ಒಂದು ಸ್ಟೀಲ್ ಡಬ್ಬಿನಲ್ಲೋ, ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಡಬ್ಬಿನಲ್ಲೋ ಏನರಲ್ಲಾದರೂ ಹಾಕಿಟ್ಬಿಡ್ತೀರಿ. ಆದರೆ ಇಲ್ಲಿರ್ತಕ್ಕಂಥ ಕಪ್ಪನ್ನು ಬಹಳ ಜೋಪಾನ ನಾನು ಹೇಳ್ತಾ ಇದ್ದೇನೆ. ಒಂದು ವೇಳೆ ಗ್ಲಾಸ್ ಡಬ್ಬಿನಾದರೂ ಉಪಯೋಗಿಸ್ಕೊಳ್ಬಹುದೇ ಹೊರತಾಗಿ ಸ್ಟೀಲ್ ಡಬ್ಬಿನಲ್ಲಿ, ಪ್ಲಾಸ್ಟಿಕ್ ಡಬ್ಬಿನಲ್ಲಿ ಉಪಯೋಗಿಸಬಾರ್ದು. ಇದನ್ನು ಶೇಖರಣೆ ಮಾಡಿರ್ತಕ್ಕಂಥದ್ದಿಲ್ಲ. ಒಂದು ವೇಳೆ ಅವಕಾಶ ಇರ್ತಕ್ಕಂಥವ್ರಿಗೆ
ಬೆಳ್ಳಿ ಡಬ್ಬಿ ಇದ್ದರೆ ನಡೆಯುತ್ತೆ. ಬೆಳ್ಳಿ ಡಬ್ಬಿಯಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ, ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಳಿ, ಬಹಳ ಉತ್ತಮ. ಇಲ್ಲ ಅಂದರೆ ಒಂದು ಗ್ಲಾಸ್ ಇದರಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ತೀರಾ ಅದು ಗ್ಲಾಸ್ ಇಲ್ಲ ಅಂದರೆ ತಾವೇನು ಮಾಡಬೇಕು, ಅರಳಿ ಎಲೆಯಲ್ಲಿ ಇದನ್ನು ಸಂಪೂರ್ಣವಾಗಿ ಕಪ್ಪನ್ನು ಹಾಕಿ ಇಟ್ಕೊಳ್ಳಿ, ದೇವರ ಮನೆಯಲ್ಲಿ ಇಟ್ಬಿಡಿ. ಅರಳಿ ಎಲೆಯನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ನೋಡಿ, ಈ ರೀತಿಯಾಗಿರ್ತಕ್ಕಂಥದ್ದು ಅರಳಿ ಎಲೆ ಇದರೊಳಗಡೆ ನಾವು ಉಪಯೋಗಿಸಿದ್ದೇವೆ. ಅರಳಿ ಎಲೆ ಈ ರೀತಿಯಾಗಿರ್ತಕ್ಕಂಥದ್ದು, ಅದರೊಳಗಡೆ ಇರತಕ್ಕಂಥ ಕಪ್ಪನ್ನು ಸಂಪೂರ್ಣವಾಗಿ ಈ ಒಂದು ಅರಳಿ ಎಲೆಯ ಮಧ್ಯಭಾಗದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇನ್ನು ಇದಾದ ಮೇಲೆ ಶೇಖರಣೆ ಮಾಡಿರ್ತಿರ್ತಕ್ಕಂಥ ಕಪ್ಪಿಗೆ ತುಳಸಿ ಕಡ್ಡಿಯನ್ನು ತೆಗೆದುಕೊಂಡು ಆ ಒಂದು ತುಳಸಿ ಕಡ್ಡಿಯ ಸಹಾಯದಿಂದ ಒಂದೇ ಒಂದು ಹನಿ ತುಪ್ಪವನ್ನು ಅದರೊಳಗಡೆ ಹಾಕ್ಕೊಂಡು ಸಂಪೂರ್ಣವಾಗಿ ಆ ಒಂದು ಕಪ್ಪನ್ನು ಕಲಿಸ್ಬೇಕು. ಅದರೊಳಗಡೆ ಅದು ನಿಮಗೆ ಗಂಧದ ರೀತಿ ಆಗಬೇಕು. ಆ ಕಪ್ಪು ಸಂಪೂರ್ಣವಾಗಿ ಗಂಧದ ರೀತಿ ಆಗಬೇಕಂದ್ರೆ ಗಂಧ ಅದನ್ನು ಮಿಕ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಒಂದು ಗಂಧ ಯಾವ ರೀತಿ ಇರುತ್ತೆ ಪೇಸ್ಟ್ ಥರ, ಆ ಪ್ರಮಾಣದಲ್ಲಿ ಆ ಒಂದು ಕಪ್ಪಿಗೆ ಒಂದು 2 ಹನಿ ತುಪ್ಪವನ್ನು ಹಾಕ್ಕೊಂಡು ಕಲಿಸ್ಕೊಳ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ನಿಮ್ಮ ಆಲೋಚನೆಗಳು ಬೇರೆ ಆಗ್ದಿರಾ, ಓದೋ ವಿಚಾರದಲ್ಲಿ ಆಸಕ್ತಿ ಇರಬೇಕು. ಓದಬೇಕಾದ್ರೆ ತಾವು ಸ್ಕೂಲ್ಗೂ ಕಾಲೇಜುಗಳಿಗೆ ಹೋಗೋದಕ್ಕಿಂತ ಮುಂಚೆ ತಾವೇನು ಮಾಡಬೇಕು ಅಂದರೆ, ಒಂದೇ ಒಂದು ಚೂರು ಆ ಹನಿ ಇದು ಕಪ್ಪನ್ನು ತಗೊಂಡು ನಿಮ್ಮ ಉಂಗುರದ ಬೆರಳಿನಿಂದ ಗಂಡು ಮಕ್ಕಳಾದರೆ ಬಲಗಡೆ ಹುಬ್ಬಿಗೆ ಹಚ್ಕೊಳ್ತಕ್ಕಂಥದ್ದು, ಹೆಣ್ಣು ಮಕ್ಕಳಾದರೆ ಎಡಗಡೆ ಹುಬ್ಬಿಗೆ ಹಚ್ಕೊಳ್ತಕ್ಕಂಥದ್ದು. ಹೆಣ್ಣು ಮಕ್ಕಳು ನಾನು ಆಗಲೇ ಹೇಳಿದೆ, ಬೇರೆ ಸಮಸ್ಯೆಗಳಲ್ಲಿ ಈಡಾಗಿರತಕ್ಕಂಥವ್ರು ಹೆಣ್ಣು ಮಕ್ಕಳು, ನೀವು ಕೂಡ ಎಡಗಡೆ ಹುಬ್ಬಿಗೆ ಹಚ್ಕೊಳ್ಳಿ. ಮಧ್ಯಭಾಗದಲ್ಲೂ ಕೂಡ ಒಂದು ಸ್ವಲ್ಪ ಲೈಟಾಗಿ ಮಧ್ಯಭಾಗದಲ್ಲೂ ಕೂಡ ಇಟ್ಕೊಳ್ಳಿ, ಏನು ತೊಂದರೆ ಆಗೋದಿಲ್ಲ. ಇದಾದ ಮೇಲೆ ಇನ್ನು ವ್ಯವಹಾರ ಮಾಡತಕ್ಕಂಥ ಜಾಗ, ಇಲ್ಲಾಂದರೆ ಬೇರೆ ಏನಾದರೂ ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು, ಆ ಜಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬೇರೆ ಏನೋ ಕುತಂತ್ರ ಮಾಡ್ತಾ ಇದ್ದಾರೆ ಅಂದಾಗ ಈ ಒಂದು ಕಪ್ಪನ್ನು ಮತ್ತೊಂದು ಅರಳಿ ಎಲೆಯಲ್ಲಿ ಸಹಾಯವನ್ನು ತೆಗೆದುಕೊಳ್ತಕ್ಕಂಥದ್ದು. ಮತ್ತೊಂದು ಅರಳಿ ಎಲೆ ಸಹಾಯವನ್ನು ತಗೊಂಡು ಅದರಲ್ಲಿ ಒಂದೇ ಒಂದು ಚೂರು ಕಪ್ಪನ್ನು ನಿಮ್ಮ ಉಂಗುರದ ಬೆರಳಲ್ಲಿ ಈ ರೀತಿಯಾಗಿ ಹಚ್ಕೊಂಡು ಆ ಒಂದು ಅರಳಿ ಎಲೆಯನ್ನು ಸಂಪೂರ್ಣವಾಗಿ ಈ ಥರ ಮಡಚ್ಕೊಳ್ಳಿ. ಸಂಪೂರ್ಣವಾಗಿ ಈ ಥರ ಮಡಚ್ಕೊಂಡು ಈ ಕಡ್ಡಿನ ಕಿತ್ತಾಕ್ಬಿಡಿ, ಈ ಕಡ್ಡಿ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಅರಳಿ ಎಲೆನ ಈ ರೀತಿಯಾಗಿ ಮಡಚ್ಕೊಂಡು ನಿಮ್ಮ ಶರ್ಟ್ ಪಾಕೆಟ್ ಇದ್ದರೆ ಶರ್ಟ್ ಪಾಕೆಟಲ್ಲೂ ಇಟ್ಕೊಳ್ಬೋದು, ಇಲ್ಲಾಂದರೆ ನಿಮ್ಮ ವಸ್ತ್ರದ ಬಲಗಡೆ ಪಾಕೆಟು, ಪ್ಯಾಂಟಲ್ಲಿ ಇಟ್ಕೊಳ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ, ವಸ್ತ್ರದ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೋದು, ಇಲ್ಲಾಂದರೆ ಮೇಲ್ಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಬೋದು. ಒಂದು ವೇಳೆ ತೀರಾ ಇಲ್ಲ ಅಂದರೆ ಇದರ ಮೇಲೆ ಒಂದು ನ್ಯೂಸ್ ಪೇಪರೋ ಇಲ್ಲಾಂದರೆ ಬೇರೆ ಪೇಪರ್ನ ಸಹಾಯವನ್ನು ತೆಗೆದುಕೊಂಡು ಆ ಪೇಪರಲ್ಲಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಇದನ್ನು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ಳಿ. ಇದನ್ನು ಜೊತೆಯಲ್ಲಿ ಇಟ್ಕೊಂಡ್ರೇ ಸಾಕು. ಎದುರುಗಡೆ ಇರತಕ್ಕಂಥ ವ್ಯಕ್ತಿಗಳು ನಿಮ್ಗೆ ಏನಾದರೂ ಸಮಸ್ಯೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದರೆ ಇದು ಆಗಲೇ ಕೆಲಸ ಶುರು ಮಾಡುತ್ತೆ. ಆ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ನಿಮಗೆ ಯಾವುದೇ ರೀತಿ ಸಮಸ್ಯೆನೂ ಮಾಡೋದಿಲ್ಲ. ಅವರ ಮನಸ್ಸನ್ನು ಕೂಡ ಬದಲಾಯಿಸ್ತಕ್ಕಂಥ ಶಕ್ತಿ ಈ ಒಂದು ತಂತ್ರಸಾರದಲ್ಲಿದೆ. ನಿಜಕ್ಕೂ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಕಪ್ಪು. ಇದನ್ನು ತಾವೆಲ್ಲರೂ ಕೂಡ ತಯಾರಿಸ್ಕೊಳ್ಬೇಕು. ಇನ್ನು ಇದಾದ ಮೇಲೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಹೇಳಿದಾಗೆ ಒಂದು ಚೂರು ಬಲಗಡೆ ಹುಬ್ಬಿನಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇನ್ನು ಕಾರ್ಯಕ್ರಮದ ಕಡೆಯ ಭಾಗದಲ್ಲಿ ಒಂದು ವಿಚಾರವನ್ನು ತಿಳಿಸ್ತೀನಿ. ಈ ಒಂದು ಇದು ಉತ್ರೇಣಿ ಗಿಡದ ಬಗ್ಗೆ ಅಂತ ಹೇಳಿದೆ. ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಉತ್ರೇಣಿ ಗಿಡ ಎಲ್ಲಿ ಸಿಗುತ್ತೋ ಬೇರ್ ಸಮೇತ ಅದನ್ನು ತೆಗೆದುಕೊಳ್ತಕ್ಕಂಥದ್ದು. ತೆಗೆದುಕೊಂಡಿದ್ದಾದ ನಂತರ ಆ ಒಂದು ಮುಳ್ಳನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ಬಿಡಿ. ಮಧ್ಯದಲ್ಲಿರ್ತಕ್ಕಂಥ ರೆಂಬೆಯನ್ನು ಮಾತ್ರ 3 ಇಂಚು ಇಲ್ಲಾಂದರೆ 6 ಇಂಚು, 3 ಇಂಚು ಇಲ್ಲಾಂದರೆ 6 ಇಂಚು, ಇದ್ರ ಮೇಲೆ 1 ಇಂಚು ಕಡಿಮೆನೂ ಆಗಬಾರ್ದು, 1 ಇಂಚು ಜಾಸ್ತಿನೂ ಆಗಬಾರ್ದು. 3 ಇಂಚು ಇಲ್ಲಾಂದರೆ 6 ಇಂಚು ಕಡ್ಡಿಯನ್ನು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಅದನ್ನು ಕೂಡ ದಯವಿಟ್ಟು ಯಾರನ್ನು ಕೂಡ ಚಾಕು ಕತ್ರಿ ಸಹಾಯವನ್ನು ತಗೊಳ್ಬೇಡಿ. ಅದು ಕಷ್ಟ ಆದರೂ ಕೂಡ ಪರವಾಗಿಲ್ಲ, ಕೈಯಲ್ಲೇ ಮುರಿಲಿಕ್ಕೆ ಪ್ರಯತ್ನ ಪಡಿ ದಯವಿಟ್ಟು. ಇದನ್ನು ತಾವೆಲ್ಲರೂ ಕೂಡ ಮಾಡಿ. ಇದಾದ ಮೇಲೆ ಸಿದ್ಧಪಡಿಸಿಟ್ಕೊಂಡಿದ್ದಾದ ಮೇಲೆ ಇದನ್ನು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಪ್ರತಿ ದಿವಸ ಬೆಳಗ್ಗೆ ಮೊದಲನೇದಾಗಿ ಸ್ನಾನ ಮಾಡಿದ್ದಾದ ನಂತರ ದೇವರ ಮುಂದೆ ಹಾಲು ಜೇನುತುಪ್ಪವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಪೂಜೆ ಮಾಡಿ ನೈವೇದ್ಯವನ್ನು ಮಾಡಿದ್ದಾದ ನಂತರ ಆ ಕಡ್ಡಿನ ದಿನ ಬೆಳಗ್ಗೆ ಸೂರ್ಯ ಉದಯ ಇನ್ನೇನು ಆಗ್ತಾ ಇದೆ, 6:30 ಸಮಯ ಆಗ್ತಾ ಇದೆ, ಉದಯ ಆಗ್ತಾ ಇದೆ ಅನ್ನೋ ಸಮಯಕ್ಕೆ ಆ ಒಂದು ಕಡ್ಡಿಯನ್ನು ತಗೊಂಡು ನಿಮ್ಮ ಬಾಯಲ್ಲಿ ಹಾಕ್ಕೊಂಡು ಸಂಪೂರ್ಣವಾಗಿ ಅಗಿಬೇಕು. ಆ ನಾರಿನ ಅಂಶ ತಾವು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಅದನ್ನು ಇನ್ನೊಂದು ಕಡೆ ಹೋಗ್ಬಿಟ್ಟು ಥೂ ಅಂತ ಒಗಿತಕ್ಕಂಥದ್ದು ಅವೆಲ್ಲ ಚೇಷ್ಟೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೈಯಲ್ಲಿ ಹಾಕ್ಕೊಂಡು ಡಸ್ಟ್ಬಿನ್ಗೆ ಹಾಕ್ಬಿಡಿ. ಆ ಒಂದು ರಸ ಮಾತ್ರ, ಅದರೊಳಗಡೆ ಇರತಕ್ಕಂಥ ಆ ಒಂದು ಸತ್ವ ಮಾತ್ರ ನಿಮ್ಮ ದೇಹದೊಳಗೆ ಹೋಗ್ಬೇಕು. ಇದಾದ ಮೇಲೆ ಆ ನೈವೇದ್ಯಕ್ಕಿಟ್ಟಿರ್ತಕ್ಕಂಥ ಹಾಲು ಮತ್ತು ಜೇನುತುಪ್ಪ ಇದೆರಡನ್ನೂ ಕೂಡ ತಾವೇ ಸ್ವೀಕರಿಸಬೇಕು.
ಅದನ್ನು ತೀರ್ಥದ ಸ್ವರೂಪದಲ್ಲಿ ಅದೆಷ್ಟಿಟ್ಟಿದ್ರು ಕೂಡ ಬರೋ, ನೀವು ಇಷ್ಟು ಲೋಟದಲ್ಲಿ ಅನ್ನ ಇಡಿ, ಒಂದು ದೊಡ್ಡ ಲೋಟದಲ್ಲಿ ಅನ್ನ ಇಡಿ, ಅದನ್ನು ಸಂಪೂರ್ಣವಾಗಿ ನೀವು ತೊಗೊಂಡು ನೀವು ಕುಡಿದಿದ್ದಾದ ಮೇಲೆ ತಾವು ಓದಕ್ಕೆ ಕೂತ್ಕೊಳ್ಳಿ. ನಿಮ್ಮ ಜ್ಞಾನಾರ್ಜನೆ ಏನಕ್ಕೆ ಜಾಸ್ತಿ ಆಗೋದಿಲ್ಲ, ನೀವು ಓದ್ತಕ್ಕಂಥ ಶಕ್ತಿ ಏನಕ್ಕೆ ಜಾಸ್ತಿ ಆಗೋದಿಲ್ಲ, ನಿಮ್ಮ ಮೆಮೊರಿ ಪವರ್ ಏನಕ್ಕೆ ಜಾಸ್ತಿ ಆಗೋದಿಲ್ಲ ಅಂತ ನಾನು ನೋಡ್ತೀನಿ. ಯಾಕೆ ಅಂದರೆ ಈ ಒಂದು ಅನುಷ್ಠಾನವನ್ನು ನಾನು ಕೂಡ ಮಾಡಿದ್ದೇನೆ. ಬಹಳ ಶಕ್ತಿಯುತವಾಗಿರತಕ್ಕಂಥ ಅನುಷ್ಠಾನ. ಅದರಲ್ಲೂ ಆ ಉತ್ತರಣೆ ಗಿಡದ ನಾನು ಈಗ ಹೇಳ್ಕೊಟ್ಟಿರ್ತಕ್ಕಂಥ ರಹಸ್ಯವನ್ನು, ಆ ಒಂದು ರೆಮಿಡಿಯನ್ನು ತಾವೆಲ್ಲರೂ ಕೂಡ ನಿಮ್ಮ ಮಕ್ಕಳಲ್ಲಿ, ನಿಮ್ಮ ವಾಸ್ತುಗೃಹದಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಸಿ. ನಿಜಕ್ಕೂ ತುಂಬ ಒಳ್ಳೆಯದಾಗತ್ತೆ. ಯಾವ ಮಕ್ಕಳು ಓದೋದ್ರಲ್ಲಿ ವೀಕ್ ಇದ್ದಾರೋ ಅವ್ರಿಗೆ ಮಾಡೋದ್ರಿಂತಕ್ಕಿಂತ ಅವ್ರಿಗೆ ಮಾಡೋದು ಬಹಳ ಉತ್ತಮ. ಇನ್ನು ಕಪ್ಪನ್ನು ತಯಾರಿಸಿದ್ದಾದ ಮೇಲೆ ಸಂಪೂರ್ಣವಾಗಿ ಶೇಖರಣೆ ಮಾಡಿದ್ದಾದ ನಂತರ ದೀಪಗಳನ್ನು ತೆಗೆದಿಟ್ಟು ಈ ಒಂದು ವಸ್ತ್ರವನ್ನು, ಅದರ ಮೇಲಿರ್ತಕ್ಕಂಥ ರಂಗೋಲಿಯನ್ನು ಕೊಡುಬಿಟ್ಟು ಆ ವಸ್ತ್ರವನ್ನು ನಾರ್ಮಲ್ ಆಗಿ ನೀವು ಬೇರೆ ಯಾವುದಾದ್ರೂ ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೋದು. ಅದರಲ್ಲಿ ಬೇರೆ ಏನೂ ಸಮಸ್ಯೆ ಇಲ್ಲ. ಇಲ್ಲಿಗೆ ನಿಮ್ಮ ತಂತ್ರಸಾರ ಸಂಪೂರ್ಣವಾಗುತ್ತೆ. ಈ ಒಂದು ದಾರವನ್ನು ಕೂಡ ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಇದಿಷ್ಟನ್ನು ಮಾಡ್ಕೊಳ್ಳಿ, ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇದೇ ರೀತಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಗಳನ್ನು ವೀಕ್ಷಣೆಯನ್ನು ಮಾಡ್ತಾ ಇರಿ. ಇಂತಹ ಇನ್ನಷ್ಟು ಸ್ವಾರಸ್ಯಕರ ತಂತ್ರಸಾರಗಳನ್ನು, ದತ್ತ ತಂತ್ರ ರಹಸ್ಯಗಳನ್ನು ನಿಮ್ಮೆಲ್ಲರ ಮುಂದೆನೂ ಕೂಡ ಬಿಚ್ಚಿಡ್ತೇನೆ. ಈ ಒಂದು ತಂತ್ರಸಾರವನ್ನು ತಾವೆಲ್ಲರೂ ಕೂಡ ಮಾಡಿ, ತಾವೆಲ್ಲರೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ನಿಮ್ಮ ಶ್ರೀನಿವಾಸ್ ಶರ್ಮಾ.